ಗುಡ್ ಮಾರ್ನಿಂಗ್. ಇವಾಗ ಎಚ್ಚರಾತ್ರಿ? ಹೌದು, ಇಷ್ಟೊತ್ತಂಗೆ ಎಚ್ಚರ ಆಗಿದ್ದಿಲ್ಲ. ಮ್ಯಾಪಲ್ಲಿ ನೋಡಿದ್ರಾ ಈ ಥರ ಇತ್ತು? ನೋಡಿದ್ದೀರಾ ಮಕ್ಕಳ? ಹಿಂದಿನ ತರಗತಿಯಲ್ಲಿ ಸಾಕಷ್ಟು ಪ್ರಶ್ನೆ ಮಾಡಿದ್ದೇವೆ. ಹಿಂದಿನ ಪ್ರಶ್ನೆ ಪತ್ರಿಕೆಗಳ ವಿಭಾಗದಲ್ಲಿ ಇನ್ನೂ ಕೆಲವು ಪ್ರಶ್ನೆಗಳು ಉಳಿದಿದ್ದಾವೆ. ಅದನ್ನು ಸಹ ಇವತ್ತು ಮುಕ್ತಾಯಗೊಳಿಸ್ಬಿಡೋಣ. ರೆಡಿ ಇದ್ದೀರಾ? ಮಾಡ್ಬೋದಾ? ಚಲೋ. ಕೆಳಗಿನವುಗಳಲ್ಲಿ ಯಾವ ಸಂಖ್ಯೆ 8ರಿಂದ ಸಂಪೂರ್ಣವಾಗಿ ಭಾಗವಾಗುತ್ತದೆ? ಕೆಳಗಿನವುಗಳಲ್ಲಿ ಯಾವ ಸಂಖ್ಯೆ 8ರಿಂದ ನಿಶೇಷವಾಗಿ, ಸಂಪೂರ್ಣವಾಗಿ ಅಂದರೆ ನಿಶೇಷವಾಗಿ ಭಾಗವಾಗುತ್ತದೆ? ಹಾಗಂತ ಎಲ್ಲ ಸಂಖ್ಯೆಗಳನ್ನು ಭಾಗಾಕಾರ ಮಾಡಿ ನೋಡಬೇಕಾ? ಹೌದು, ಭಾಗಾಕಾರ ಮಾಡಿ ನೋಡಬೇಕು. ಆದರೆ 8ಕ್ಕೆ ಒಂದು ಬಾಧ್ಯತೆಯ ನಿಯಮ ಇದೆ ಮಕ್ಕಳೇ. ಬಾಧ್ಯತೆಯ ನಿಯಮವನ್ನು ಸಂಕ್ಷಿಪ್ತವಾಗಿ ಮುಂದಿನ ತರಗತಿಯಲ್ಲಿ ಓದ್ತೇವೆ ನಾವು. ಬಾಧ್ಯತೆಯ ನಿಯಮಗಳನ್ನು ಮುಂದಿನ ತರಗತಿಯಲ್ಲಿ ಸಂಕ್ಷಿಪ್ತವಾಗಿ ಓದಲಿದ್ದೀವಿ. ಆದರೆ ನೋಡಿ, ಇಲ್ಲಿ ಬಾಧ್ಯತೆ ನಿಯಮ 8ರಿಂದ ಭಾಗಾಕಾರ ಆಗುತ್ತಾ ಆಗಲ್ವಾ? ಹಾಗೆ ಹೇಳಬೇಕು ಅಂದರೆ ನಾವು ಕೊನೆಯ 3 ಅಂಕಿಗಳನ್ನು ಚೆಕ್ ಮಾಡಬೇಕು. ಕೊನೆಯ 3 ಅಂಕಿಗಳನ್ನು ಚೆಕ್ ಮಾಡಬೇಕು. ಕೊನೆಯ 3 ಅಂಕಿಗಳನ್ನು ಚೆಕ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಅದು 8ರಿಂದ ಭಾಗಾಕಾರ ಹೊಂದುತ್ತೋ ಇಲ್ವೋ ಅಂತ. ಕೊನೆಯ 3 ಅಂಕಿ ಏನಿದೆ? 324. 324 8ರಿಂದ ಭಾಗಾಕಾರ ಮಾಡಬಲ್ಲೇರಾ? 8×4 32, ಶೇಷ 0. 4 ಕೆಳ ಬರುತ್ತೆ, ಇಲ್ಲಿ 0 ಆಗುತ್ತೆ. ನಿಶೇಷವಾಗಿ ಭಾಗವಾಯ್ತಾ? ನಿಶೇಷವಾಗಿ ಭಾಗವಾಯ್ತಾ? 4 ಉಳಿದಿಲ್ವ? ಇಲ್ಲಿ ಶೇಷ 4 ಉಳಿತದೆ. ಹಾಗಾಗಿ ಇದು ಬರೋದಿಲ್ಲ. 1432 ಇದೆ ಪೃಥ್ವಿ. ಅದರಲ್ಲಿ 3 ಅಂಕಿ ಅಷ್ಟೇ ತೊಗೊಬೇಕು. 8 ಬರಿತೀನಿ. ಏನಾಗುತ್ತೆ? 8 5 40, ಶೇಷ 0 ಅಲ್ಲ 3 ಬರುತ್ತೆ. 2 ಕೆಳ ಬಂದ ನಂತರ 8 4 32, ಶೇಷ 0. ಇದು ಭಾಗಾಕಾರ ಆಗ್ತಾಯಿದೆ. ಮುಗೀತು ಅಷ್ಟೇ. ಕೊನೆಯ 3 ಅಂಕಿ ಚೆಕ್ ಮಾಡಿದ್ರೆ ಸಾಕು, ನಮಗೆ ಗೊತ್ತಾಗ್ಬಿಡುತ್ತೆ. ಆಯಿತಾ? ನಿಮಗೆ ಅಕ್ಕ ತಂಗಿಯರ ಬಗ್ಗೆ ಕತೆ ಹೇಳಿದ್ನಾ? ಅಕ್ಕ ತಂಗಿಯರು 2ರಿಂದ ಭಾಗ ಆಗಬೇಕಂದ್ರೆ ಕೊನೆಯ 1 ಅಂಕಿ ಸರಿ ಸಂಖ್ಯೆ ಆಗಿರ್ಬೇಕು ಅಷ್ಟೇ. 2ರಿಂದ ಭಾಗ ಆಗಬೇಕಂದ್ರೆ ಬಿಡಿ ಸ್ಥಾನದಲ್ಲಿ ಸರಿ ಸಂಖ್ಯೆ ಬರಬೇಕು. 4ರಿಂದ ಭಾಗ ಆಗಬೇಕು ಅಂದರೆ ಕೊನೆಯ 2 ಅಂಕಿ ಭಾಗ ಆಗಬೇಕು. 8ರಿಂದ ಭಾಗ ಆಗಬೇಕು ಅಂದರೆ ಕೊನೆಯ 3 ಅಂಕಿ ಭಾಗ ಆಗಬೇಕು. ಸರ್ 2 ಆದಮೇಲೆ 4, 4 ಆದಮೇಲೆ 6 ಬರಬೇಕಲ್ವ ಸರ್? ಸರಿ ಸಂಖ್ಯೆಗಳಲ್ಲಿ 6 ನಿಜ ಹೇಳ್ಬೇಕಂದ್ರೆ ಸ್ವಲ್ಪ ಜಗಳ ಮಾಡ್ತದದು. ಅದು ಯಾಕೆ ಅಂತ ಮುಂದೆ ಬಾಧ್ಯತೆ ನಿಯಮಗಳು ಬಂದಾಗ ಹೇಳ್ಕೊಡ್ತೀನಿ, ಸರಿನಾ? 2 4 8 ಇವರು ಅಕ್ಕ ತಂಗಿಯರು. ಆದರೆ ಇಲ್ಲಿ ಏನಾಗ್ತಿದೆ ಒಂದು ಗಮನಿಸ್ತಿದ್ದೀರಾ? ಡಬಲ್ ಆಗ್ತದವ. 2ರಿಂದ ಭಾಗ ಆಗ್ಬೇಕಂದ್ರೆ ಡಬಲ್ 4, 2ರಷ್ಟು 4, 4ರ 2ರಷ್ಟು 8. ಇಲ್ಲಿ 1 ಇತ್ತು, 2 ಆಯಿತು, 3 ಆಯಿತು, ಹೌದಿಲ್ವಾ? ಕ್ರಮೇಣ 8ರ 2ರಷ್ಟು ಏನಾಗ್ತದೆ? 16. 16ರ ಬಾಧ್ಯತೆ ನಿಯಮ ಏನಿರುತ್ತೆ? ಕೊನೆಯ 4 ಅಂಕಿಗಳು 16ರ ಬಾಧ್ಯತೆಯನ್ನು ಹೊಂದಿರಬೇಕು ಅಂತ ಆಗುತ್ತೆ. ಮುಂದೆ ನೋಡೋಣ, ಜಾಸ್ತಿ ಗೊಂದಲ ಬೇಡ. ಬಾಧ್ಯತೆ ನಿಯಮಗಳು ಮುಂದೆ ಸಂಖ್ಯೆಗಳ ಪಾಠದಲ್ಲಿ ಬರುತ್ತೆ. ಆವಾಗ ನೋಡಿದ್ರೆ ನಿಮಗಿನ್ನೂ ಹೆಚ್ಚಿನ ಅರಿವು ಸಿಗುತ್ತೆ. ಅದಾದಮೇಲೂ ಸಹ ಈ ಪಾಠದಲ್ಲಿ ಇದ್ದಂಥ ಬಾಧ್ಯತೆ ನಿಯಮದ ಪ್ರಶ್ನೆಗಳನ್ನು ಮತ್ತೊಂದು ಸರಿ ನಾನು ನಿಮಗೆ ಹೇಳ್ಕೊಡ್ತೇನೆ. ಡನ್? ಯಾವ ಸಂಖ್ಯೆಯನ್ನು 6ರಿಂದ ಭಾಗಿಸಿದಾಗ ಶೇಷ ಇರುತ್ತದೆ? ಶೇಷ ಯಾವಾಗ ಬರುತ್ತೆ ಹೇಳ್ರಿ ನೋಡೋಣ. ನೋಡಿದ ತಕ್ಷಣ ಹೇಳ್ಬೋದು. ಇದು 6ರಿಂದ ಭಾಗಿಸಿದ್ರೆ 6 5 30, 30 ಹೋದರೆ ಶೇಷ 0. 6 6 36, ಶೇಷ ಏನಾರು ಉಳಿತೈತಿರಿ? 6 7 42, ಶೇಷ ಉಳಿತೈತ್ರಿ? ಶೇಷ ಯಾವುದ್ರಲ್ಲಿ ಉಳಿಯುತ್ತೆ? ಯಾವುದರ ಗುಣಕವಾಗಿರಲ್ವೋ ಅದರಲ್ಲಿ ಉಳಿಯುತ್ತಲ್ವಾ? 6 9 54, ಶೇಷ ಏನು ಬರುತ್ತೆ ಮಕ್ಕಳೇ? ಶೇಷ 1 5 ಅಲ್ಲ, ಶೇಷ 1 ಬರುತ್ತೆ. ಹರ್ಷ ಇನ್ನೂ ಎದ್ದಿಲ್ವ? ಇರಲಿ ಜ್ಞಾನೇಶ. ಸೊ 1 ಬರುತ್ತೆ ಶೇಷ. ಸೊ ಆಪ್ಷನ್ನ ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಓಕೆ. 1200 ಪಡೆಯಲು 37 ಮತ್ತು 30ರ ಗುಣಲಬ್ಧಕ್ಕೆ ಎಷ್ಟನ್ನು ಸೇರಿಸಬೇಕು? ಕರೆಕ್ಟಾಗಿ ಗಮನಿಸ್ರಿ ಮಕ್ಕಳೇ. ಏನನ್ನು ಪಡೆಯಲು? ಏನನ್ನು ಪಡೆಯಲು? 1200 ಪಡೆಯಲು ಅಂದರೆ ಏನು ಮಾಡಬೇಕು? ಪಡೆಯಲು ಅಂದರೆ = 37 ಮತ್ತು 30ರ ಗುಣಲಬ್ಧಕ್ಕೆ ಎಷ್ಟನ್ನು ಸೇರಿಸಬೇಕು? ಇದೊಂದ್ಸರಿ ಬಂದಂಗಿತ್ತಪ್ಪ ಇದು. 37 ಮತ್ತು 30ರ ಗುಣಲಬ್ಧ ಇದೇ ತಾನೇ ಗುಣಲಬ್ಧ ಅಂದರೆ? ಹಲೋ ಮಕ್ಕಳೇ, ನೆನಪಿದೆ ತಾನೇ ಗುಣಲಬ್ಧ? 37 ಮತ್ತು 30ರ ಗುಣಲಬ್ಧ ಇದೆ ಅಲ್ವೇ? ಈ ಗುಣಲಬ್ಧಕ್ಕೆ ಎಷ್ಟನ್ನು ಸೇರಿಸಬೇಕು? ಎಕ್ಸನ್ನು ಸೇರಿಸೋಣ. ಕರೆಕ್ಟಾ? ನಾನು ಕರೆಕ್ಟಾಗಿ ಬರೆದಿದ್ದೀನ? ವಾಕ್ಯ ರೂಪನ ಗಣಿತ ರೂಪಕ್ಕೆ ತಂದಿದ್ದೀನ? ರೈಟ್. ಈಗ ಲೆಕ್ಕ ಮಾಡಿದ್ರೆ ನಮಗೆ ಉತ್ತರ ಸಿಗುತ್ತೆ. 1200 ಪಡೆಯಲು 37 ಮತ್ತು 30ರ ಗುಣಲಬ್ಧಕ್ಕೆ ಎಷ್ಟನ್ನು ಸೇರಿಸಬೇಕು? ಎಕ್ಸನ್ನು ಸೇರಿಸಬೇಕು. ಈ ಲೆಕ್ಕ ಮಾಡೋಕ್ಕೆ ಬರುತ್ತಾ? ಮಾಡಿ ಹೇಳ್ತೀರಾ ಎಷ್ಟು ಬರುತ್ತೆ ಅಂತ? ಸ್ಟಾರ್ಟ್ ಪ್ಲೀಸ್.
ಥ್ಯಾಂಕ್ ಯು. 1000ನಲ್ಲಿ 1110 ಇದೆ ಅಲ್ಲ? ಓಕೆ ಓಕೆ ಓಕೆ, ನೀವು ಹೇಳಿದ ಉತ್ತರ ಕರೆಕ್ಟ್ ಇದೆ. ಪರವಾಗಿಲ್ಲ, ನೀವು ಹೇಳಿದ ಉತ್ತರ ಕರೆಕ್ಟ್ ಇದೆ ಮಕ್ಕಳೇ. ಓಕೆ, ಇಲ್ಲಿ ಮಕ್ಕಳೇ 37 ಮತ್ತು 30ರ ಗುಣಲಬ್ಧಕ್ಕೆ ಎಷ್ಟನ್ನು ಸೇರಿಸಿದರೆ 1200 ಬರ್ತದೆ. ಅದನ್ನು ಗುಣಿಸಿದ ಮೇಲೆ 1110 ಬಂತು. ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 1500 ಬೈ ರವಿ. ಇಲ್ಲಿ ಎಕ್ಸ್ನ ಹಾಗೆ ಬರಿತೀನಿ ಕೆಳಗೆ, ಯಾಕೆ ಎಕ್ಸಿಗೆ ಪ್ಲಸ್ ಇದೆ, ಒಂಟಿ ಮಾಡ್ಕೊಬೇಕಂದ್ರೆ ಈ 1110 ಅಲ್ಲಿ ಕಳಿಸ್ತೀನಿ. ಅಲ್ಲಿಗೆ ಕಳಿಸ್ಬೇಕಾದ್ರೆ ಇಲ್ಲಿ ಯಾವ ಚಿಹ್ನೆ ಇದೆ, ಇದಕ್ಕೆ ಪ್ಲಸ್ ಇದೆ. ಆ ಬದಿ ಹೋದ್ರೆ ಏನಾಗುತ್ತದು ಮೈನಸ್ ಆಗುತ್ತೆ. ಸೊ ಮೈನಸ್ ಆದಮೇಲೆ ಇಲ್ಲಿ ಒಂದು ಲೆಕ್ಕ, ಎಕ್ಸ್ ಒಂಟಿ ಆದಮೇಲೆ ಇಲ್ಲಿ ಒಂದು ಲೆಕ್ಕ ಬರ್ತದೆ ನಮಗೆ. ಲೆಕ್ಕ ಮಾಡಿದ್ಮೇಲೆ ನಮಗೆ ಎಷ್ಟು ಬರ್ತದೆ, 90 ಬರ್ತದೆ. ಎಕ್ಸ್ನ ಮೌಲ್ಯ ಎಷ್ಟು, 90. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಸೊ ಇದನ್ನು 11ರಿಂದ ಭಾಗಿಸಿದಾಗ ಸಿಗುವ ಶೇಷ ಎಷ್ಟು ಅಂತ ಕೇಳಿದ್ದಾರೆ. ಸಿಗುವ ಶೇಷ, ಭಾಗಲಬ್ಧ ಅಲ್ಲ. ಭಾಳಷ್ಟು ಜನ ಭಾಗಲಬ್ಧ ಬರೆದು ಬಿಡ್ತೀರಿ. ನೋಡ್ರಿ ಏನಾಗ್ತದೆ, 11ರಿಂದ ಭಾಗಿಸೋಣ. 11 6 66, ಶೇಷ 0. 6 ಕೆಳಗೆ ಬಂತು. ಏನಾದರೂ ಇದೆಯಾ? ಇನ್ನೊಂದು ಇಳಿಸ್ಕೊಂತೀವಿ. 2 ಒಂದೇ ಸ್ಟೆಪ್ಪಲ್ಲಿ ಇಳಿಸ್ಕೊಂಡ್ರೆ 1 0 ಕಟ್ಟಬೇಕು. 6 6 66, ಅಲ್ಲ ಸಾರಿ 11 6 66, ಶೇಷ 0. 1 0ಗೆ ಇನ್ನೊಂದು 0. ಆಪ್ಷನ್ ನೀವು ಕಂದ, ನೀವು ಒಂದು ವಿಷಯ ಗಮನಿಸ್ತಿಲ್ಲ. ಅವ್ರು ಏನು ಕೇಳಿದ್ದಾರೆ, ಸಿಗುವ ಶೇಷ ಅಂತ ಕೇಳಿದ್ದಾರೆ. ಹಾಗೆ ನೋಡಿದ್ರೆ ಈ ಪ್ರಶ್ನೆ ತಪ್ಪಾಗುತ್ತೆ. ನೀವು ಹೇಳಿರೋದು ಭಾಗಲಬ್ಧ, ನೆನಪಿದೆಯಲ್ವಾ? ಭಾಜ್ಯ, ಭಾಜಕ, ಭಾಗಲಬ್ಧ, ಶೇಷ. ಭಾಜ್ಯ, ಭಾಜಕ, ಭಾಗಲಬ್ಧ, ಶೇಷ. ಭಾಜ್ಯ, ಭಾಜಕ, ಭಾಗಲಬ್ಧ, ಶೇಷ. ನೆನಪಿದೆ ಅಲ್ವಾ? ಅವ್ರು ಕೇಳಿರೋದೇನು ಶೇಷ ಅಂತಾನೆ. ಶೇಷ ಎಷ್ಟಿದೆ? 0 ಬಂದಿದೆ. 0 ಕೊಟ್ಟಿಲ್ಲ. ಏನು ಕೊಡಬೇಕಿತ್ತು ಅವರು? ಸಿಗುವ ಭಾಗಲಬ್ಧ ಅಂತ ಕೊಡಬೇಕಿತ್ತು ಇದನ್ನು. ಹೌದಾ? ಭಾಗಲಬ್ಧ ಎಲ್ಲಿದೆ? ಆಪ್ಷನ್ ಡಿ ಯಲ್ಲಿದೆ. ಆಪ್ಷನ್ ಡಿ ಯಲ್ಲಿದೆ. 0ಗಳ ಅರಿವು ಭಾಗಾಕಾರದಲ್ಲಿ ಭಾಳ ಮುಖ್ಯ. 2 ಅಂಕೆಗಳನ್ನು ಭಾಗಾಕಾರದಲ್ಲಿ ಒಂದೇ ಒಂದು ಸ್ಟೆಪ್ಪಲ್ಲಿ ಬಳಸ್ತೀರ ಅಂದರೆ ಒಂದು 0 ಕಟ್ಟಿ ಮುಂದುವರಿಬೇಕು. ಬಳಸದೇ ಇರುವ 0ನ ತಂದು ವಾಪಸ್ ಕೊನೆಗೆ ಹಾಕಬೇಕು. ಗೊತ್ತಿರಲಿ, ಸರಿನಾ? ಮುಂದೋಗ್ಬೋದಾ? 45ರಿಂದ ಸಂಪೂರ್ಣವಾಗಿ ಭಾಗವಾಗುವ 4 ಅಂಕಿಗಳ ಅತಿ ಚಿಕ್ಕ ಸಂಖ್ಯೆ ಯಾವುದು? 45ರಿಂದ ಸಂಪೂರ್ಣವಾಗಿ ಭಾಗ ಆಗಬೇಕಂತೆ. 4 ಅಂಕಿಗಳ ಅತಿ ಚಿಕ್ಕ ಸಂಖ್ಯೆ ಯಾವುದು ಇದೆ? 4 ಅಂಕಿಗಳ ಅತಿ ಚಿಕ್ಕ ಸಂಖ್ಯೆ ಇದು ಯಾವುದರಿಂದ ಭಾಗ ಆಗಬೇಕಂತೆ? 45ರಿಂದ ಭಾಗ ಆಗಬೇಕಂತೆ. ಚೆಕ್ ಮಾಡೋಣ. 45ರಿಂದ ಭಾಗಾಕಾರ ಮಾಡಬೇಕಂತೆ. 45 2 ಹೌದಾ ಮಕ್ಕಳೇ? ನೆನಪಿದೆ ಅಲ್ವಾ ಯಾವ ರೀತಿ ಮಾಡ್ತೀವಂತ? ಮೊದಲ ಅಂಕೆ 4 ಇದೆ. 4ರಿಂದ ಪ್ರಯತ್ನ ಮಾಡೋಣ. 1 ಸಾಕಾಗುತ್ತಾ? 2 ಅಂಕೆ ಸಾಕಾಗುತ್ತಾ? 4 2 8 ಅಲ್ವಾ? ಸಾಕಾಗುತ್ತೆ, ರೈಟ್? ಸೊ ಏನು ಬಂತು ಭೈರವಿ? 100 ಇದೆ. ಸಾರಿ 4 8 45 2 4 2 2 5 10 0 ದಶಕ 1 2 4 8 1 9 90 ಬರ್ತಾ ಇಲ್ವಾ? 45 2 90. ಶೇಷ ಏನು ಬರುತ್ತೆ? 10. 0 ಕೆಳ ಬಂತು ಮತ್ತೊಂದು ಸರಿ. ಮತ್ತೊಮ್ಮೆ 100 ಬಂತು ಅಂದರೆ 45 2 90. ಶೇಷ ಏನು ಬರುತ್ತಪ್ಪ? 10. ಅಲ್ಲ ಮಕ್ಕಳು, ಈ 10 ಇದ್ದಿದ್ದು 45 ಆಗ್ಬಿಟ್ಟಿತ್ತಿದ್ರೆ ಸಂಪೂರ್ಣವಾಗಿ ವಿಶೇಷ ಭಾಗಾಕಾರ ಆಗ್ತಿತ್ತಾ? ಹೌದಲ್ವಾ? ಈ 10 ಬರೋ ಬದಲು ಇಲ್ಲಿ 45 ಏನಾರು ಬಂದಿದ್ದರೆ ಮತ್ತೊಂದು ಸರಿ 45 ಅಂತ ಹೇಳಿ ನಾನು ಭಾಗಾಕಾರ ಮಾಡಿಬಿಡ್ತಿದ್ದೆ. ಹೌದಲ್ವಾ? ಎಸ್ ಆರ್ ನೋ? 10ನ 45 ಮಾಡಬೇಕು ಅಂದರೆ 10ನ 45 ಮಾಡಬೇಕಂದ್ರೆ ಏನು ಸೇರಿಸ್ಬೇಕು? 10ಕ್ಕೆ ಏನು ಸೇರಿಸಿದ್ರೆ 45 ಆಗುತ್ತೆ? ನೀವು ಬಾಯಲ್ಲೇ ಮಾಡ್ತೀರ, ನನಗೆ ಗೊತ್ತು. 35 ಸೇರಿಸ್ಬೇಕಲ್ವಾ? ಸೊ ಅಲ್ಲಿಗೆ ಎಕ್ಸ್ನ ಬೆಲೆ ಏನಾಗುತ್ತೆ? 45 - 10 ಅಥವಾ ಎಕ್ಸ್ನ ಬೆಲೆ 35 ಸೇರಿಸ್ಬೇಕಿತ್ತು.
ಅತ್ಯಂತ ಕಡಿಮೆ ಸಂಖ್ಯೆ 4 ಅಂಕಿ ಅತ್ಯಂತ ಕಡಿಮೆ ಸಂಖ್ಯೆ ಏನಿತ್ತು 1000 ಇತ್ತು. ಅದಕ್ಕೆ 35 ಸೇರಿಸಿದ್ರೆ ಏನಾಗುತ್ತೆ ಮಕ್ಕಳೇ? 1035. ಸೊ 4 ಅಂಕಿಗಳ ಅತ್ಯಂತ ಚಿಕ್ಕ ಸಂಖ್ಯೆ 45ರಿಂದ ಬಾಧ್ಯತೆಯನ್ನು ಹೊಂದುವ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದಿದೆ? ಕೆಲವರು ಆಪ್ಷನ್ ಬಿ ಅಂದರು ಸ್ಟಾರ್ಟಿಂಗ್ಗೆ, ಲೆಕ್ಕ ಮಾಡ್ದೇನೆ. ತಪ್ಪಲ್ವಾ? ಲೆಕ್ಕ ಮಾಡಬೇಕು ಕಂದ. ಹೋದ ಸರಿ 50 ಕೂಡಿಸಿದ್ರಿ, ಯಾವುದೋ ಒಂದು ಲೆಕ್ಕ ಬಂದಿತ್ತು, ಅಲ್ಲಿ 50 ಕೂಡಿಸ್ಬೇಕು ಅಂತ ಬಂತು. ಹಾಗಂತ ಎಲ್ಲ ಕಡೆ ಅದೇ ಬರೋದಿಲ್ಲ, ಇಲ್ಲಿ 35 ಕೂಡಿಸ್ಬೇಕು. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಅರ್ಥ ಇದ್ರೆ? ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ. ಚಲೋ. ಒಂದು ಸಂಖ್ಯೆಯನ್ನು 15ರಿಂದ ಭಾಗಿಸಿದಾಗ ಭಾಗಲಬ್ಧ ಮತ್ತು ಶೇಷ ಕ್ರಮವಾಗಿ 15 ಮತ್ತು 5 ಬರುತ್ತದೆ. ಈ ಸಂಖ್ಯೆ ಯಾವುದು? ಒಂದು ಸಂಖ್ಯೆಯನ್ನು 15ರಿಂದ ಭಾಗಿಸಿದಾಗ ಭಾಗಲಬ್ಧ ಮತ್ತು ಶೇಷವಾಗಿ 15 ಮತ್ತು 5 ಬರುತ್ತದೆ. ಈ ಸಂಖ್ಯೆ ಯಾವುದು? ನೆನಪಿದೆಯಾ ನಿಮಗೆ? ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಮಕ್ಕಳೇ? ಹಾಂ, ಯಾರಂದಿದ್ದು? ವೆರಿ ಗುಡ್ ಮದನ್, ವೆರಿ ಗುಡ್, ಫ್ಯಾಂಟಾಸ್ಟಿಕ್. ಸೂತ್ರ ಏನಿದೆ ಮದನ್? ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ. ಒಂದು ಸಂಖ್ಯೆಯನ್ನು 15ರಿಂದ ಭಾಗಿಸ್ತಿದ್ದೀರಂತೆ. 15ರಿಂದ ಭಾಗಿಸ್ತಿದ್ದೀರಾ ಅಂದರೆ ಅದು ಭಾಜಕ ಆಯ್ತಲ್ವ? ಭಾಗಲಬ್ಧ ಮತ್ತು ಶೇಷ ಕ್ರಮವಾಗಿ ಭಾಗಲಬ್ಧ ಎಷ್ಟು ಬರ್ತಿದೆ? 15. ಶೇಷ ಏನು ಬರ್ತಿದೆ? 5. ಭಾಗಲಬ್ಧ 15 ಪ್ಲಸ್ ಶೇಷ 5. ಹಾಗಾದರೆ ಭಾಜ್ಯ ಕಂಡುಹಿಡಿಬೇಕಲ್ವ ನಾವು? ಹೌದಲ್ವಾ? ಇದು ಭಾಜ್ಯ ಕಂಡುಹಿಡಿಯುವ ಲೆಕ್ಕ ಅಲ್ಲವಾ? ಸೂತ್ರ ಬಳಸ್ಬೇಕು ಮಕ್ಕಳೇ. ಎಕ್ಸ್ ಇಸ್ ಈಕ್ವಲ್ ಟು 15 ಯಾರು ಹೇಳ್ತೀರಾ? 15 220 ಶಬಾಷ್. 225 15ರ ವರ್ಗ ಪ್ಲಸ್ 5. ಇಲ್ಲಿ ಬಳಸ್ತಿದ್ದೀವಿ ನೋಡ್ರಿ, 15ರ ವರ್ಗ. 15ರ ವರ್ಗ ಅಂದರೆ 15 ಅಮ್ಮ. 15ರ ವರ್ಗ ಸಂಖ್ಯೆಗಳನ್ನ ಕಂಠಪಾಠ ಮಾಡಿದಿರಿಲ್ಲ? ಹಲೋ, ಒಂದು ವೇಳೆ ಮರ್ತಿದ್ದೀರಾ ಅಂದರೆ ಮತ್ತೊಂದು ಸರಿ ಪುನರಾವರ್ತನೆ ಮಾಡ್ಕೊಳ್ಳಿ ಸಾಗರ. ಸೊ 15 225. ಎಕ್ಸ್ ಇಸ್ ಈಕ್ವಲ್ ಟು 225 ಪ್ಲಸ್ 5 230. ಇದು ನಮಗೆ ಬೇಕಾದ ಸರಿಯಾದ ಉತ್ತರ ಮಕ್ಕಳೇ. ಕರೆಕ್ಟ್ ಇದೆಯಾ? ಆಪ್ಷನ್ ಡಿ ಇದರಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಸೊ ಇಲ್ಲಿ ಭಾಜ್ಯ ಕಂಡುಹಿಡಿಬೇಕಾಗಿತ್ತು ಅಷ್ಟೇ ನಾವು. ಆಯಿತಾ? ನಾವು ಕಂಡುಹಿಡಿಬೇಕಾದದ್ದು ಕೇವಲ ಭಾಜ್ಯ. ಮುಂದಿನ ಪ್ರಶ್ನೆ. ಅರ್ಥ ಆಗಲಿಲ್ಲಮ್ಮ ಸ್ನೇಹ? ಎಲ್ಲಿ ಸಮಸ್ಯೆ ಇದೆ ನಿನಗೆ? ಇಲ್ಲಿ ಗೊತ್ತಾಗಲಿಲ್ವ ಇದು? 15 × 15 ನಿಮಗೇನಂತ ಹೇಳ್ಕೊಟ್ಟಿದ್ವಿ? 15ರ ವರ್ಗ ಇಸ್ ಈಕ್ವಲ್ ಟು 225 ಅಂತ ಹೇಳಿದ್ವಿ. ವರ್ಗ ಅಂದರೆ ಇದೆ. 15 2 ಸರಿ ಇದಾವಲ್ಲ ಇಲ್ಲಿ ಗುಣಾಕಾರದಾಗ. 15 2 ಸರಿ ಬಂದರೆ ಅದು 2 ಅಂತ ಬರಿತೀವಿ ಅಷ್ಟೇ. ಗುಣಿಸಿದ್ರೆ ಏನಾಗ್ತೈತಿ? 5 5 25 5 ದಶಕ 2 5 1 5 2 7. ಸರಿನಮ್ಮ? 1 5 5 5 1 1 1. ಸರಿನಾ? ಇದನ್ನು ಕೂಡಿಸೋದೈತಿ, 5 ಬರ್ತದೆ. 7 + 5 12ಕ್ಕೆ 2 ದಶಕ 1 1 1 2 225. ಸಮಾಧಾನ? ಓಕೆ. ಕೆಲವರಿಗೆ ಭಾಳ ಟೆನ್ಷನ್ ಆಗ್ಬಿಡ್ತದೆ ಲೆಕ್ಕ ತಪ್ಪಾಗ್ಬಿಟ್ರೆ. ಲೆಕ್ಕ ತಪ್ಪಾತು ಅನ್ಸ್ಬಿಟ್ರೆ ಭಾಳ ಟೆನ್ಷನ್ ಆಗ್ತದೆ. ಸಾಮರ್ಥ್ಯ 2 ದಿನ ನಿದ್ದೆನೇ ಮಾಡೋದಿಲ್ಲ. ಸರ್ ಯಾವುದೋ ಲೆಕ್ಕ ಹೇಳ್ಕೊಟ್ಟಿದ್ರು, ನನಗೆ ಬರ್ತಾನೆ ಇಲ್ಲಲ್ಲ ಅಂತ. ಏನು ಸಮರ್ಥ? ಇಲ್ಲ ಸರ್, ಭಾಳ ಚೆನ್ನಾಗಿ ನಿದ್ದೆ ಮಾಡ್ತೀನಿ ಅಂತೀಯಲ್ಲ. ನಿಮ್ಮ ಕ್ಲಾಸಲ್ಲೇ ನಿದ್ದೆ ಮಾಡ್ತೀನಿ ಸರ್, ನಿಮಗೆ ಗೊತ್ತಿಲ್ಲ ಅಂತ ನಾನು. ನಿದ್ದೆ ಬರ್ತಾ ಇದೆಯಾ? ಅಯ್ಯೋ ದೇವ್ರಿ, ಕಾಪಾಡ್ಬೇಕಪ್ಪ. ಒಬ್ಬ ಕೆಲಸಗಾರನು 5 ದಿನಗಳಲ್ಲಿ 165 ರೂಪಾಯಿಗಳನ್ನು ಸಂಪಾದಿಸುತ್ತಾನೆ. 5 ದಿನಕ್ಕೆ ಎಷ್ಟು ರೂಪಾಯಿ ಸಂಪಾದಿಸುತ್ತಾನೆ? 165 ರೂಪಾಯಿಗಳನ್ನು ಸಂಪಾದಿಸುತ್ತಾನೆ. ಹಾಗಾದರೆ ಅವನು 25 ದಿನಗಳಲ್ಲಿ ಸಂಪಾದಿಸುವ ಹಣವೆಷ್ಟು? 25 ದಿನಕ್ಕೆ ಎಷ್ಟು ರೂಪಾಯಿ ಸಂಪಾದನೆ ಮಾಡ್ತಾನೆ? 5 ದಿನಕ್ಕೆ ಎಷ್ಟು ರೂಪಾಯಿ? ನೋಡ್ರಮ್ಮ, ದಿನ ರೊಕ್ಕ ಅಂದರೆ ದುಡ್ಡು ಅಂತ. ಕೆಲವೊಂದು ಕಡೆ ರೊಕ್ಕ ಅಂತಲೂ ಕರೀತಾರೆ. ಸ್ವಲ್ಪ ಉತ್ತರ ಕರ್ನಾಟಕದ ಕಡೆ ಹೋದರೆ ರೊಕ್ಕ ಅಂತಾರೆ. ನಮ್ಮ ಕಡೆ ಎಲ್ಲ ಜನ ಏನಂತಾರೆ? ದುಡ್ಡು, ಹಣ. ಹೌದಾ? ಸೊ 5 ದಿನಕ್ಕೆ ಎಷ್ಟು ರೂಪಾಯಿ? 165 ರೂಪಾಯಿ. ಹಾಗಾದರೆ 25 ದಿನಕ್ಕೆ ಎಷ್ಟು ರೂಪಾಯಿ? ಜಾಸ್ತಿ ದಿನ ಆದಷ್ಟು ಜಾಸ್ತಿ ದುಡ್ಡು ಬರ್ತೈತಿ. ಸಮಾನುಪಾತ ಇದು, ಸಮಾನುಪಾತ.
ಹತ್ತಿರ ಹತ್ತಿರ, ದೂರ ದೂರ. ನೆನ್ಪಿಟ್ಕೊಳ್ರಿ, ಹತ್ತಿರ ಹತ್ತಿರ ಫ್ರೆಂಡ್ಸ್. ಜೊತೆ ಕುಂತಾರೆ ಯಾವಾಗಲೂ ಮಾತಾಡ್ತಾರಿಲ್ಲ? ಹಾಂ, ಜೊತೆ ಕುಂತಾರೆ ಮಾತಾಡ್ತಾರೆ ಇಲ್ವಾ? ಹೌದಲ್ವಾ? ರೈಟ್. ನೀನು ಮಾತಾಡ್ತೀಯಪ್ಪ. ಆಪ್ಷನ್ ಸಿ ಬಂತ. ಹೇಗೆ ಮಾಡಿದೆ? ಆಪ್ಷನ್ ಸಿ ಬಂದಿದೆ ಉತ್ತರ. ಹೇಗೆ ಮಾಡಿದೆ? ಗೆಸ್ ವರ್ಕ್ ಮಾಡೋಂಗಿಲ್ಲಪ್ಪ. ಅಗಡಂ ಬಗಡಂ ಕಾಂಚನ ಮಿನ ಮಿನ ಡಾಮ್ ಡೂಮ್ ಅವಲಕ್ಕಿ ಪವಲಕ್ಕಿ ಡುಸ್ ಅದೇನೋ ಮಾಡ್ತಿರಲ್ಲ, ಅದೆಲ್ಲ ಮಾಡೋ ಹಂಗಿಲ್ಲ. ಲೆಕ್ಕ ಮಾಡಿದ್ದೀಯಾ? ಮಾಡ್ತೀಯಾ? ಹೇಗೆ ಮಾಡಿದೆ? ತೋರಿಸು. ಹೇಗೆ ಮಾಡಿದ್ಯಪ್ಪ? ನನಗೆ ತೋರಿಸೋದಣ್ಣ. ಸ್ಟೆಪ್ಸ್ ಏನಿದ್ದಾವೆ ಕೊಡ್ರಿ, ನೋಡ್ತೀನಿ. ಒಂದು ನಿಮಿಷ ಮಾತಾಡ್ಬಿಡ್ರಿ ಯಾರು. 165 × 25 ಗುಣಾಕಾರ ಮಾಡಿದ್ದೀರಾ. ಸೊ ಹತ್ತಿರ ಹತ್ತಿರ ದೂರ ದೂರ ಅಂತ ಹೇಳ್ತಿದ್ದೆ ನಾನು. ಇವ್ರ ಫ್ರೆಂಡ್ಸು, ದೂರ ದೂರ ಇದ್ದರು ಇವರು ಫ್ರೆಂಡ್ಸು. ಸೊ ಏನಾಗ್ತದೆ, ಈ ಕಡೆ ಬರ್ಕೊಂತೀನಿ ನಾನು. 165 ಅಲ್ಲ, 5 × x 5 × x 5 × x = 165 × 25. ಕರೆಕ್ಟಾ? ಸೊ 165 × 25 ಏನಾಗುತ್ತೆ? 25 5 75ಕ್ಕೆ ಅಲ್ಲ, 125 5 ದಶಕ 12, 25 6 150, 150ಕ್ಕೆ 12 ಸೇರಿಸಿದ್ರೆ 162, 162ಕ್ಕೆ 2 ದಶಕ 16. ಕರೆಕ್ಟಾ? ದಶಕ 16 ಉಳಿತು. 25 1 25, 25 + 16 ಏನು ಬರುತ್ತಪ್ಪ? 41. ಕರೆಕ್ಟಾ? ಇಷ್ಟು ಬರುತ್ತಲ್ವ ಇದು? ಸೊ ಆಪ್ಷನ್ ಡಿ ಅಲ್ಲಿ ಕಾಣ್ತಾ ಇದೆ. ಭಾಳ ಜನ ಏನು ಮಾಡ್ತೀರಿ, ಫಸ್ಟ್ ಹೋಗಿ ಆಪ್ಷನ್ ಡಿ ಹಾಕ್ಬಿಡ್ತೀರ. ಅಲ್ಲಿರೋದು ಏನಿದೆ ಇನ್ನು? ಇಲ್ಲಿ ಎಕ್ಸ್ ಇದೆ. 5 ಒಂಟಿ ಎಕ್ಸ್ ಒಂಟಿ ಆಗ್ಬೇಕಂದ್ರೆ 5 ಎಲ್ಲಿ ಹೋಗುತ್ತೆ? ಕೆಳಗೆ ಬರುತ್ತೆ. ಇದನ್ನು ಭಾಗಾಕಾರ ಮಾಡೋದು ಬಾಕಿ ಇದೆ ಅಲ್ವಾ? ಈ ಮಧ್ಯದಲ್ಲಿ ಯಾವುದಾದ್ರೂ ನಂಬರ್ ಬಂದುಬಿಡುತ್ತೆ, ಅದನ್ನೇ ಉತ್ತರ ಅಂತ ಹಾಕ್ಬಿಡ್ತೀರ. ಭಾಗಾಕಾರ ಮಾಡಬೇಕು, ಭಾಗಾಕಾರ ಮಾಡ್ಬೇಕು ಮಕ್ಕಳೇ. 5 8 40, ಶೇಷ 1, 2 ಕೆಳ ಬರುತ್ತೆ. 5 2 10, ಶೇಷ 2, 5 5 25, ಶೇಷ 0. ಸೊ ಬಾಲಾಜಿ ಎಕ್ಸ್ನ ಬೆಲೆ ಏನು ಬಂತು ಬಾಲಾಜಿ? ಆಪ್ಷನ್ ಬಿ. ಗೆಸ್ ವರ್ಕ್ ಬರಲ್ಲಪ್ಪ. ಗೆಸ್ ವರ್ಕ್ ನಾವು ಓದೋದಲ್ಲಿ ಮಾಡೋಂಗಿಲ್ಲ, ತಪ್ಪಾಗ್ಬಿಡುತ್ತೆ. ಕೆಲವೊಂದು ಸರಿ ಪರೀಕ್ಷೆ ಕೊಟ್ಟಾಗ ಸುಮ್ಮನೆ ಯಾವುದಕ್ಕೂ ಹಾಕೋದು ಆ ಥರ ಮಾಡಬಾರ್ದು. ಲೆಕ್ಕ ಮಾಡಬೇಕು, ಖಾತ್ರಿ ಮಾಡ್ಕೊಬೇಕು ನಮ್ಮ ಉತ್ತರ ಕರೆಕ್ಟ್ ಇದೆಯಾ ಇಲ್ಲ. ಟ್ಯಾಲಿ ಮಾಡ್ಕೊಬೇಕು. ಇನ್ನೂ ಒಂದು ಸ್ವಲ್ಪ ಡೌಟ್ ಇತ್ತಂದರೆ 2 ಸರಿ ಮಾಡ್ಕೊಬೇಕು. ಡೌಟ್ ಇದ್ದರೆ ಸರಿಯಾದ ಉತ್ತರನೇ ಕಂಡುಹಿಡಿಬೇಕು ನಾವು. ಯಾವುದ್ಯಾವುದೋ ಯಾವುದ್ಯಾವುದೋ ಉತ್ತರ ಬರೀಬಾರ್ದು ನಾವು. ಒಂದೇನು ಪ್ರಶ್ನೆ? 25ಕ್ಕಿಂತ ಕಡಿಮೆ ಇರುವ 3ರ ಗುಣಕಗಳ ಸಂಖ್ಯೆ ಎಷ್ಟಿದ್ದಾವೆ? ಭಾಳ ಸುಲಭ. 25ಕ್ಕಿಂತ ಕಡಿಮೆ ಯಾವ್ದು ಬರುತ್ತೆ 3ರ ಮಧ್ಯೆಯಲ್ಲಿ? ಹಾಂ, ಎಷ್ಟಲೇ? ಅಷ್ಟೇ. 8 ಗುಣಕ ಇದ್ದಾವೆ. ಹೌದಲ್ಲೇನ್ರಿ? 3 6 8 9 12 15 18 21 24 27 ಇದ್ರ ಮಧ್ಯೆ ತಾನೆ 24 ಆದಮೇಲೆ ತಾನೆ 25 ಬರೋದು. 25ಕ್ಕಿಂತ ಕಡಿಮೆ ಅಂದರೆ ಇವರೇ ತಾನೆ 24. ಇದು ಎಷ್ಟು ಬಂದದವಲ್ಲ ಇರ್ವಿ? ಇದು 8ನೇ ಗುಣಕ ಅಲ್ವಾ? 3 8 ತಾನೆ 24. ಸೊ ಆಪ್ಷನ್ ಸಿ. ಅಷ್ಟೇ ಕೇಳಿರೋದು. ಮಗ್ಗಿ ಬರುತ್ತಾ ಇಲ್ಲ ಅಂತ ಕೇಳಿದ್ದಾರೆ, ಭಾಗಾಕಾರ ಮಾಡೋಕ್ಕೆ ಬರುತ್ತಾ ಇಲ್ಲ ಅಂತ ಕೇಳಿದ್ದಾರೆ. ಅವ್ರ ತಂದೆಯ ಹೆಸರು ಕೋಟೇಶ್ವರ. ಅವ್ರು ನೋಡ್ತಿರ್ತಾರೆ ಇದನ್ನು. ಈಗ ಗೊತ್ತಾಗಲಿ ಅವ್ರಿಗೂ ಏನು ಮಾಡ್ತಿದಾರೆ ಅವರು ಅಂತ. ಏನ್ರಿ ಹನುಮಂತು? 3 ಪೆನ್ನುಗಳ ಮತ್ತು 5 ಪೆನ್ಸಿಲ್ಗಳ ಒಟ್ಟು ಬೆಲೆಯು 70 ರೂಪಾಯಿ ಆಗಿದ್ದರೆ 12 ಪೆನ್ಗಳ ಮತ್ತು 20 ಪೆನ್ಸಿಲ್ಗಳ ಒಟ್ಟು ಬೆಲೆ ಎಷ್ಟು? ಯಾರು ಮಾಡ್ತೀರಾ? ನಾನು ನೋಡಬೇಕು. ಯಾರು ಮಾಡ್ತೀರಾ? 3 ಪೆನ್ನಿಗೆ 5 ಪೆನ್ಸಿಲ್ಗೆ ಒಟ್ಟು ಬೆಲೆ ಎಷ್ಟು? 70 ರೂಪಾಯಿ. ಹಾಗಾದರೆ 12 ಪೆನ್ನಿಗೆ ಮತ್ತು 20 ಪೆನ್ಸಿಲ್ಗಳಿಗೆ ಎಷ್ಟು ರೂಪಾಯಿ? ಯಾರಾದರೂ ಅಂಗಡಿಗೆ ಹೋಗಿದ್ದೀರಾ ಪೆನ್ನು ಪೆನ್ಸಿಲ್ ತರೋಕ್ಕೆ?
ಯಾರಿಗೆ ಮಾಡೋಕ್ಕೆ ಬರ್ತಿದ್ದು ನಾನು ನೋಡಬೇಕು. ಅರ್ಥ ಇದೆಯಾ ಸ್ನೇಹ? ನಾನು ಲೆಕ್ಕ ಮಾಡಿ ತೋರಿಸ್ಬಿಟ್ರೆ ನೀವು ಏನಂತೀರ ಗೊತ್ತಾ, ಸಾರ್ ಇಷ್ಟೇನಾ ಸಾರ್ ಅಂತೀರ. ಅಷ್ಟು ಈಸಿ ಇದೆ ಇದು. 3 ಪೆನ್ ಏನಪ್ಪ ಪ್ಲಸ್ 5 ಪೆನ್ಸಿಲ್ ಇಸ್ ಈಕ್ವಲ್ ಟು 70 ರೂಪಾಯಿ. ಡನ್. ಅವ್ರೇನು ಕೇಳಿದ್ದಾರೆ ಇಲ್ಲಿ ನಮ್ಮನ್ನು 12 ಪೆನ್ ಪ್ಲಸ್ 20 ಪೆನ್ಸಿಲ್ ಅದಕ್ಕೆ ಎಷ್ಟು ರೂಪಾಯಿ? ಹೇಳ್ಕೊಡ್ಲಾ? ಇಲ್ಲಿ ನೋಡ್ರಿ, ಇಲ್ಲಿ 3 ಪೆನ್ನು 5 ಪೆನ್ಸಿಲ್ ಇತ್ತು ಮುಂಚೆ. ಈಗ ಅದು 12 ಪೆನ್ 20 ಪೆನ್ಸಿಲಿಗೆ ಎಷ್ಟು ಅಂತ ಹೇಳ್ಯಾರ. ನೀವು ಹಂಗೆ ಸಂಬಂಧ ನೋಡಿರಿ. ನೀವು ಏನು ಸಂಬಂಧ ಇದೆ ಇಲ್ಲಿಗೂ ಏನಾಗಿದೆ? 3 ಇದ್ದು 12 ಆಗಿದೆ ಅಂದರೆ 3 4 ಪಟ್ಟಾಗಿದೆ. 3 4 ಪಟ್ಟಾಗಿದೆ. ಕರೆಕ್ಟಾ? ಪೆನ್ 5 ಪೆನ್ ಇತ್ತು, ಇಲ್ಲಿ 20 ಪೆನ್ ಆಯ್ತು. ಅದು ಸಹ ಏನಾಗಿದೆ? ಅದು ಸಹ 4 ಪಟ್ಟಾಗಿದೆ. 5 4 20, 3 4 12, ಎರಡೂ ಸಹ 4 ಪಟ್ಟಾಯಿತು. ನಾವು ತಗೊಳ್ಳುವ ವಸ್ತು 4 ಪಟ್ಟು ಆಯ್ತಂದರೆ ನಾವು ಕೊಡಬೇಕಾದ ದುಡ್ಡು ಸಹ ಆಗಬೇಕು ಅಷ್ಟೇ. ಇದಕ್ಕೆ 4 ಗುಣಿಸಿದ್ರೆ ಏನಾಗುತ್ತೆ? 7 4 28, 1 0ಗೆ 1 0, 280 ರೂಪಾಯಿ. ಆಪ್ಷನ್ ಈಸಿ ತಲ್ವ ಮಕ್ಕಳೇ? ನಾವು ತಗೊಳ್ಳುವ ಎಲ್ಲ ವಸ್ತುಗಳು 4 ಪಟ್ಟಾಗ್ತದವೆ, ಹೌದಾ? ಹಂಗಮೇಲೆ ನಾವು ಕೊಡೋ ದುಡ್ಡು ಸಹ 4 ಪಟ್ಟಾಗಬೇಕಲ್ವೇ? ಮತ್ತು ಹಾಗೆ ಕೊಡ್ತಾರೆ ಅವರು. ಕರೆಕ್ಟ್ ಇದೆ ಅಲ್ವಾ? ಈಸಿ. ಒಳ್ಳೆಯದು ನೋಡಿರಿ. ಒಂದೊಂದ್ಸರಿ ಗೆಸ್ ವರ್ಕ್ ಮಾಡ್ತೀರಿ, ಅಪರೂಪಕ್ಕೆ ಸರಿ ಆಗ್ತಾವೆ. ಗೆಸ್ ವರ್ಕ್ ಮಾಡಿದವು ಯಾವಾಗಲೂ ಸರಿಯಾಗೋದಿಲ್ಲ. ಅಂದಾಜು ಹಾಕ್ತಿರಲ್ರಿ ಅವಲಕ್ಕಿ ಅಂತ, ಅದು ಎಲ್ಲ ಟೈಮ್ ಸರಿ ಆಗೋದಿಲ್ಲ, ಯಾವಾಗೋ ಒಂದು ಸರಿ ಆಗ್ತಾವೆ ಅಷ್ಟೇ. ಸೊ ಒಂದು ಟ್ರಕ್ಕು 428 ಸಿಮೆಂಟ್ ಚೀಲಗಳನ್ನು ಸಾಗಿಸಬಹುದು. 59,092 ಸಿಮೆಂಟ್ ಚೀಲಗಳನ್ನು ಸಾಗಿಸಲು ಎಷ್ಟು ಟ್ರಕ್ಕುಗಳು ಬೇಕಾಗ್ತವೆ? ಬಟ್ ಇದು ಬೇರೆ ಪ್ರಶ್ನೆ. ಎಷ್ಟು ಟ್ರಕ್ ಬೇಕಾಗ್ತಾವೆ? ಕರೆಕ್ಟ್ ಹೇಳ್ಬೇಕಿಲ್ಲಿ. ಇದು ಯಾವ ಥರ ಪ್ರಶ್ನೆ? ವೆರಿ ಗುಡ್ ಗೌತಮ್. ಗೊತ್ತಾಯ್ತಾ ನಿಮಗೆ ಭಾಗಕಾರ ಪ್ರಶ್ನೆ ಅಂತ? ನೋಡಿರಿ, ನಮ್ಮ ಹತ್ರ ಚೀಲ ಇದ್ದಾವೆ. ಎಷ್ಟು ಚೀಲ ಇದ್ದಾವೆ? 59,492 ಚೀಲಗಳಿದಾವೆ ಮಕ್ಕಳೇ. ನಾನು ಒಂದು ಟ್ರಕ್ಕಲ್ಲಿ ಕಳಿಸ್ಬೇಕು. ಎಷ್ಟು ಕಳಿಸ್ತೀನಿ? 428 ಚೀಲ ಕಳಿಸ್ತೀನಿ. ಒಂದು ಟ್ರಕ್ಕಲ್ಲಿ ಎಷ್ಟು ಕಳಿಸ್ತೀನಿ? 428 ಚೀಲನ ಕಳಿಸ್ತೀನಿ, ಆಯಿತಾ? ಇನ್ನೊಂದು ಟ್ರಕ್ಕಲ್ಲಿ ಎಷ್ಟು ಕಳಿಸ್ತೀನಿ? 428 ಚೀಲ ಕಳಿಸ್ತೀನಿ. ಇನ್ನೊಂದು ಟ್ರಕ್ಕಲ್ಲಿ ಎಷ್ಟು ಕಳಿಸ್ತೀನಿ? 428 ಚೀಲಗಳನ್ನು 28 ಚೀಲ ಕಳಿಸ್ತೀನಿ. ಇನ್ನೂ ಒಂದು ಟ್ರಕ್ಕಲ್ಲಿ 428 ಪದೇ ಕಳ್ಕೊತ ಹೋಗ್ತಾಯಿದ್ದೀನಿ ನಾನು. ಈ ಪುನರಾವರ್ತಿತ ವ್ಯವಕಲನ ಮಾಡಬೇಕಂದ್ರೆ ಏನು ಮಾಡ್ಬೇಕು? ನಾವು ಭಾಗಾಕಾರ ಮಾಡಬೇಕು, ಹೌದಾ? ಸೊ 428 ಗುಂಪುಗಳಲ್ಲಿ ನಾವು ಚೀಲಗಳನ್ನು ಟ್ರಕ್ನಲ್ಲಿ ಕಳಿಸ್ತಾ ಇದ್ದೀವಿ. ಹಾಗಾಗಿ 428ರಿಂದ ನಾವು ಭಾಗಾಕಾರ ಮಾಡೋಣ ಮಕ್ಕಳೇ. 428 ಒಂದಲೇ 428 ಶೇಷ ಏನು ಬರುತ್ತೆ? 14ರಲ್ಲಿ 8 ಹೋದರೆ 6, 6ಕ್ಕೆ 6, 8ರಲ್ಲಿ 2 ಹೋದರೆ 6, 5ರಲ್ಲಿ 4 ಹೋದರೆ 1. ಸೊ 9 ಕೆಳಗೆ ಬರುತ್ತೆ ಮಕ್ಕಳೇ. ನಿಮಗೇನು ಅನಿಸುತ್ತೆ? 4 4ಲೇ ಬರುತ್ತಾ? ಇದು 4 4ಲೇ ಬರುತ್ತಾ? 4ರ ಮಗ್ಗಿಂದ ಮಾಡ್ತಿದ್ದೀವ ನಾವು ಅಂದಾಜು. 4 4 16. ಚೆಕ್ ಮಾಡೋಣ. 428 4 4 8 32ಕ್ಕೆ 2 ದಶಕ 3, 4 2 8 3, 4 2 8 + 3 11ಕ್ಕೆ 1 ದಶಕ 1, 4 4 16 1 17. ಜಾಸ್ತಿ ಆಯಿತು, ಖಾರವಾಯಿತು. 428 ಮೂರಲೆ. ವೆರಿ ಗುಡ್ ಜ್ಞಾನೇಶ್. 428 ಮೂರಲೆ ಪ್ರಯತ್ನ ಮಾಡ್ತೀವಿ. 3 8 24ಕ್ಕೆ 4 ದಶಕ 2, 3 2 6 + 2 8, 3 4 12 ಬರುತ್ತಾ? ವೆರಿ ಗುಡ್. 428 ಮೂರಲೆ 1284. ಶೇಷ ಏನು ಬರುತ್ತೆ ಮಕ್ಕಳೇ? ಶೇಷ ಏನು ಬರುತ್ತೆ? 9ರಲ್ಲಿ 4 ಹೋದರೆ 5, 6ರಲ್ಲಿ 8 ಹೋಗೋದಿಲ್ಲ, ಕರೆಕ್ಟಾ? ಸಾರಿ 5 ಆಗುತ್ತೆ. 16ರಲ್ಲಿ 8 ಹೋದರೆ 8, 5ರಲ್ಲಿ 2 ಹೋದರೆ 3, 1ರಲ್ಲಿ 1 ಹೋದರೆ 0. 2 ಕೆಳ ಬರುತ್ತೆ. 4 9, ಹೌದಲ್ವಾ? 4 9 ಪ್ರಯತ್ನ ಮಾಡೋಣ. ಇಲ್ಲಿ ಮಾಡ್ತೀನಿ ನೋಡಿರಿ, ಕಚ್ಚಾ ಕೆಲಸ ಇಲ್ಲಿ ಮಾಡ್ತೀನಿ ನಾನು.
428 9 ಏನಾಗುತ್ತೆ 9 8 72 2 ದಶಕ 7 9 2 18 18 ಪ್ಲಸ್ 7 25ಕ್ಕೆ 5 ದಶಕ 2 9 4 36 2 38 ಕರೆಕ್ಟ್ ಆಯಿತಾ? ಸೊ ಅಲ್ಲಿಗೆ 428 9 3852 ಬರುತ್ತೆ ಮಕ್ಕಳೇ. ಶೇಷ ಆಪ್ಷನ್ ಎ. ಆಪ್ಷನ್ ಎ. ಹಾಂ 1 3 ಎಲ್ಲಿದೆ? ಅಲ್ಲೇ ಇದೆ. ಕರೆಕ್ಟ್, ಬೇರೆ ಎಲ್ಲೂ ಇಲ್ಲ. ಓ ಗ್ರೇಟ್, ಗುಡ್. ಸ್ಟಾರರ ಯಾವ ಬೆಲೆಗೆ 588 ಸ್ಟಾರ್ 01 ಎಂಬ ಸಂಖ್ಯೆಯು 11ರಿಂದ ಸಂಪೂರ್ಣವಾಗಿ ಭಾಗವಾಗ್ತದೆ? 11ರಿಂದ ಸಂಪೂರ್ಣವಾಗಿ ಭಾಗವಾಗಬೇಕಂದರೆ ಒಂದು ಬಿಟ್ಟು ಒಂದು ಸಂಖ್ಯೆಗಳನ್ನು ಅಂಕೆಗಳನ್ನು ನೀವು ತಗೊಬೇಕಿರ್ತಾರೆ. ಅವುಗಳನ್ನು ಕೂಡಿಸ್ಬಿಟ್ಟು ಕಳಿಬೇಕಂದ್ರೆ 5 ಪ್ಲಸ್ 8 ಪ್ಲಸ್ 0 5 8 0 ಒಂದು ಬಿಟ್ಟು ಒಂದು ಸಂಖ್ಯೆ ಅಂಕೆಗಳನ್ನು ಕೂಡಿಸಿದ್ದೀವಿ. ಮತ್ತು ಇನ್ನೊಂದು ಯಾವುದಿದೆ? 8 ಪ್ಲಸ್ ಸ್ಟಾರ್ ಪ್ಲಸ್ 1 ಈ ಅಂಕೆಗಳನ್ನು ಕೂಡಿಸ್ತೀವಿ. ಅವುಗಳನ್ನು ಕೂಡಿಸ್ಬಿಟ್ಟು ಈ ರೀತಿ ಕಳಿಬೇಕು. ಕಳೆದಾಗ ನಮಗೇನು ಬರಬೇಕು? 0 ಬರಬೇಕು, ಇಲ್ಲ 11 ಬರಬೇಕು, ಇಲ್ಲ 22 ಬರಬೇಕು, ಇಲ್ಲ 30 ಬರಬೇಕು, ಇಲ್ಲ 44 ಬರಬೇಕು, ಅಥವಾ 0 ಬರಬೇಕು. ಅದರ ಬದಲು 11ರ ಯಾವುದಾದ್ರೂ ಗುಣಾಂಕ ಬರಬೇಕು. ಅದು ಬಂತಪ್ಪ ಅಂದರೆ ನಾವೇನಂತ ಹೇಳ್ಬೋದು? ಆ ಸಂಖ್ಯೆ 11ರ ಮಗ್ಗಿಯಿಂದ ನಿಶೇಷವಾಗಿ ಭಾಗ ಆಗ್ತದೆ ಅಂತ. 11ರಿಂದ ನಿಶೇಷವಾಗಿ ಅದು ಭಾಗಾಕಾರ ಆಗುತ್ತೆ, ಅಥವಾ 11ರ ಗುಣಾಂಕ ಅಂತಲೂ ನಾವು ಕರಿಬೋದು. ನೋಡೋಣ ಏನು ಬರುತ್ತೆ. ಸ್ಟಾರ್ ಜಾಗದಲ್ಲಿ ಏನು ಬರ್ಬೇಕಂತ ನೋಡೋಣ. 5 + 8 14 ಅಲ್ಲ 13 13 + 0 13 ಮೈನಸ್ 8 ಪ್ಲಸ್ ಅಲ್ಲ 8ಕ್ಕೆ 1 ಸೇರಿಸಿದ್ರೆ ಎಷ್ಟಪ್ಪ? 9 9 ಪ್ಲಸ್ ಸ್ಟಾರ್ ಅಲ್ಲಪ್ಪ ಇದು 13 ಇದೆ. ಇದನ್ನು ನಾನು 13 ಮಾಡ್ಬೇಕಂದ್ರೆ ಇದು 13ರಲ್ಲಿ 13 ಹೋದ್ರೆ ತಾನೇ 0 ಬರೋದು. 13ರಲ್ಲಿ 13 ಹೋದರೆ 0 ಬರುತ್ತಾ? ಹಾಗಾದರೆ ಸ್ಟಾರ್ ಜಾಗದಲ್ಲಿ ಏನು ಬಂದರೆ 13 ಆಗುತ್ತೆ. ಇದು 9ಕ್ಕೆ ಏನು ಸೇರಿಸಿದ್ರೆ 13 ಆಗುತ್ತೆ? 4. ವೆರಿ ಗುಡ್. ಅಂದರೆ ಸ್ಟಾರ್ ಜಾಗದಲ್ಲಿ ಏನು ಬರಬೇಕು? 4 ಬರಬೇಕು. ಒಪ್ತೀರಾ? ಸೊ 13ರಲ್ಲಿ 13ನ ಕಳೆದ್ರೆ 0 ಬರುತ್ತೆ. ಕರೆಕ್ಟ್ ಅಲ್ಲಪ್ಪ? ಸೊ 9ಕ್ಕೆ ಏನು ಸೇರಿಸಿದ್ರೆ ಇದು 13 ಆಗುತ್ತೆ. ಇದು 13 ಆಗಬೇಕಲ್ಲ. ಇದು 13 ಮಾಡಿದ್ರೆ ಅದು 0 ಬರುತ್ತೆ. ಇದು 13 ಆಗಬೇಕಂದ್ರೆ ಇದು 9ಕ್ಕೆ ಏನು ಸೇರಿಸಿದ್ರೆ 13 ಆಗುತ್ತೆ? 4. ಅಂದರೆ 9ಕ್ಕೆ 4 ಸೇರಿಸ್ಬೇಕು. ಸ್ಟಾರ್ ಜಾಗದಾಗ ಯಾರು ಬರ್ತದಾರ ಈಗ? 4. ಆಪ್ಷನ್ ಡಿ. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಸರಿಯಲ್ಲಪ್ಪ? ಹಲೇಶ್ ಮುಂದೆ ಹೋಗ್ಬೋದಾ? ರೈಟ್. 74,266 ಎಂಬ ಸಂಖ್ಯೆಗೆ ಎಷ್ಟನ್ನು ಸೇರಿಸಿದಾಗ ಬರುವ ಹೊಸ ಸಂಖ್ಯೆಯು 17ರಿಂದ ಪರಿಪೂರ್ಣವಾಗಿ ಭಾಗಿಸಲ್ಪಡುತ್ತದೆ? 74,266 ಎಂಬ ಸಂಖ್ಯೆಗೆ ಎಷ್ಟನ್ನು ಸೇರಿಸಿದರೆ ಹೊಸ ಸಂಖ್ಯೆಯು ಹೊಸ ನಂಬರು 17ರಿಂದ ಪರಿಪೂರ್ಣವಾಗಿ ಭಾಗವಾಗುತ್ತೆ ಅಂತ ಕೇಳ್ತಿದ್ದಾರೆ. ಎಷ್ಟು ಸೇರಿಸ್ಬೇಕು? 17ರಿಂದ ಭಾಗ ಆಗಬೇಕು ಅಂದರೆ ಚೆಕ್ ಮಾಡೋಣ. ಮೊದಲು ಭಾಗಾಕಾರ ಮಾಡಿ ನೋಡೋಣ ರಿಷಿತಾ. ನಾವು ಬಾಯಲ್ಲಿ ಬೆರಳಿಡದೆ ರಿಷಿತಾ ನಾವು ಏನು ಮಾಡ್ಬೋದು? ಈ ಸಂಖ್ಯೆನ 17ರಿಂದ ಭಾಗಾಕಾರ ಮಾಡಿ ನೋಡೋಣ. ಕರೆಕ್ಟಾ? 17 4 68 ಕರೆಕ್ಟಾ ಮಕ್ಕಳೇ? ಸ್ನೇಹ ಕರೆಕ್ಟ್ ಇದೆಯಮ್ಮ? ತಪ್ಪಿದೆಯಾ? ನಿದ್ದೆ ಮಾಡ್ತಿದ್ದೀರಾ? 17 3 6 ಕೆಳ ಬರುತ್ತೆ. 17 6 ಕರೆಕ್ಟಾ? 6 ಕೆಳ ಬರುತ್ತೆ. 17 8 136 ಶೇಷ ಏನು ಬರುತ್ತೆ? 10. ಶೇಷ ಏನು ಬಂತು ಮಕ್ಕಳೇ? ಶೇಷ 10 ಬಂತು. ಇದು 17 ಆಗಿದ್ದರೆ ಪರಿಪೂರ್ಣವಾಗಿ ಭಾಗ ಆಗ್ತಿತ್ತಾ? ಇದು 17 ಆಗಿದ್ದರೆ ಪರಿಪೂರ್ಣವಾಗಿ ಭಾಗ ಆಗ್ತಿತ್ತಾ? ಇದು 10 ಇದ್ದದ್ದು 17 ಆಗ್ಬೇಕಂದ್ರೆ ಎಷ್ಟು ಸೇರಿಸ್ಬೇಕು? ಇದಕ್ಕೆ 7 ಸೇರಿಸ್ಬೇಕು. ಹಾಂ ವೆರಿ ಗುಡ್. ಆಪ್ಷನ್ ಸಿ. ಕರೆಕ್ಟ್. ಆಪ್ಷನ್ ಸಿ. ಅರ್ಥ ಆಯ್ತಾ?
ಎಷ್ಟನ್ನು ಸೇರಿಸಿದರೆ ಇದು 17ರಿಂದ ಭಾಗ ಆಗ್ತದೆ ಅಂದರೆ ನಾವು ಭಾಗಾಕಾರ ಮಾಡಬೇಕು. ಶೇಷ ಏನು ಬಂತು? 10 ಬಂತು. ಅದನ್ನು 17 ಮಾಡಿದರೆ ಭಾಗಾಕಾರ ಆಗ್ತಿತ್ತಲ್ವಾ? ಅಂದರೆ ಇನ್ನೊಂದು 7 ಸೇರಿಸ್ಬೇಕು. ಅಕಸ್ಮಾತ್ ಮಕ್ಕಳೇ, ಅಕಸ್ಮಾತು ಹಲೋ 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 ಇದೇ ಲೆಕ್ಕಕ್ಕೆ ಪ್ರಶ್ನೆನ ಈ ಥರ ಕೇಳಿದ್ರೆ ಏನು ಮಾಡ್ತೀರಿ? ಈ ಸಂಖ್ಯೆಯನ್ನು 17ರಿಂದ ನಿಶೇಷ ಭಾಗಾಕಾರ ಮಾಡಬೇಕಾದರೆ ಕನಿಷ್ಠ ಎಷ್ಟನ್ನು ಕಳೆದರೆ 13ರಿಂದ ಭಾಗ ಆಗ್ತಿತ್ತು? ಎಷ್ಟನ್ನು ಕಳೆದರೆ 17ರಿಂದ ಭಾಗ ಆಗುತ್ತೆ? ಎಷ್ಟನ್ನು ಕಳೆದರೆ 17ರಿಂದ ಭಾಗ ಆಗುತ್ತೆ? ಕರೆಕ್ಟ್, 10 ಕಳಿಬೇಕು ನಾವು. ಶೇಷ ಅಲ್ಲಿ 10 ಬರೆದಿದ್ದರೆ ಭಾಗಾಕಾರ ಆಗ್ತಿತ್ತು ತಾನೆ? 0 ಆಗ್ತಿತ್ತು. ಕಳಿಬೇಕು ಅಂದರೆ ಏನು ಶೇಷ ಇರುತ್ತೋ ಅದನ್ನೇ ಕಳಿಬೇಕು. ಅರ್ಥ ಆಯ್ತಾ? ಎಷ್ಟನ್ನು ಸೇರಿಸಬೇಕು ಅಂತ ಕೇಳಿದರೆ ಅದನ್ನು ಈ ಭಾಜಕ ಮಾಡಬೇಕು. 10ನ್ನು ಭಾಜಕ ಮಾಡ್ಬೇಕಂದ್ರೆ ಎಷ್ಟು ಸೇರಿಸ್ಬೇಕು? 10ಕ್ಕೆ 10 17 ಮಾಡ್ಬೇಕಂದ್ರೆ ಎಷ್ಟು ಸೇರಿಸ್ಬೇಕು? ಇನ್ನು 7 ಸೇರಿಸ್ಬೇಕು. ಅಕಸ್ಮಾತ್ ನಿಶೇಷ ಭಾಗಾಕಾರ ಆಗಬೇಕು, ಅದನ್ನು ಎಷ್ಟು ಕಳಿಬೇಕು ಅಂತ ಕೇಳಿದ್ರೆ ಏನು ಮಾಡ್ತೀರಿ? 10ನ್ನೇ ಕಳಿಬೇಕು. ಕಳೆದಾದರೆ ಇದನ್ನೇ ಕಳಿತೀವಿ. ಅರ್ಥ ಆಯ್ತಾ? ಅದಕ್ಕಿನ್ನೂ ಎಷ್ಟು ಕೂಡಿಸ್ಬೇಕು ಅಂತ ಕೇಳಿದ್ರೆ ಅದನ್ನು ಭಾಜಕ ಮಾಡ್ಕೊಬೇಕು. ಭಾಜಕ ಇಲ್ಲ 17 ಇದೆ, 10ನ್ನು 17 ಮಾಡ್ಕೊಬೇಕಂದ್ರೆ ನಾವು 7 ಸೇರಿಸ್ಬೇಕು. ಮುಂದಿನ ಪ್ರಶ್ನೆ. ರೈಟ್. ಇಲ್ಲಿ ಕೆಳಗಿನವುಗಳಲ್ಲಿ ಯಾವ ಸಂಖ್ಯೆಯು ಹೆಚ್ಚಿನ ಬೆಲೆಯನ್ನು ಹೊಂದಿದೆ? ಯಾವ ಸಂಖ್ಯೆ ಹೆಚ್ಚಿನ ಬೆಲೆ ಇದೆ? ಜಾಸ್ತಿ ರೇಟ್ ಯಾರಿದ್ದಾರೆ? 96,000. 96,000. ಮಿಕ್ಕವರೆಲ್ಲರೂ ಕಡಿಮೆ ಇದ್ದಾರೆ. ಚಿಕ್ಕ ಮಕ್ಕಳು ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವ ಸಂಖ್ಯೆಯ ಜೋಡಿಯು ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಯನ್ನು ಹೊಂದಿದೆ? ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆ. ಇದರಲ್ಲಿ ಅತಿ ದೊಡ್ಡ ಸಂಖ್ಯೆ ಯಾವುದು? ಇದು. ಅತಿ ಚಿಕ್ಕ ಸಂಖ್ಯೆ ಯಾವುದು? ಇದು. ಎರಡೂ ಎಲ್ಲಿದ್ದಾವೆ? ಹೌದಾ? ಅಷ್ಟು ಸುಲಭ ಪ್ರಶ್ನೆಯಾ? ನನ್ನ ಪ್ರಕಾರ ಮಕ್ಕಳೇ, ನನ್ನ ಪ್ರಕಾರ ಕಷ್ಟದ ಎಲ್ಲ ಪ್ರಶ್ನೆಗಳು ಮುಕ್ತಾಯ ಆಗ್ಬಿಟ್ಟಿದ್ದಾವೆ. ಇನ್ಮೇಲೆ ಬರುವ ಎಲ್ಲ ಪ್ರಶ್ನೆಗಳು ಸುಲಭ ಪ್ರಶ್ನೆಗಳು. ಹೌದೌದೌದೌದು. ಇದರ ಮೊತ್ತ ಎಷ್ಟು? ಮೊತ್ತ ಮೊಟ್ಟೆ ಅಲ್ಲ, ಮೊತ್ತ ಮಾಡ್ತೀರಾ? ಮೊತ್ತ ಕಮಾನ್. ನಾನು ಬೈದವೆ ಮೊಟ್ಟೆ ತಿನ್ನಬೇಕು, ಒಳ್ಳೆಯದು. ಏನಪ್ಪ ಅಜಯ್, ನೀನು ಚೆನ್ನಾಗಿ ಊಟ ಮಾಡ್ಬೇಕಪ್ಪ. ನೋಡಿ ನಾನು ಎಷ್ಟು ಚೆನ್ನಾಗಿ ಡೊಮ್ಮಕ್ಕದೀನಿ ನಾನು. ಹಾಂ, ಯಾವಾಗ ಆಗ್ತೀನಿ ನನ್ನಂಗೆ? ನೀನು ನನ್ನಂಗೆ ಆಗಬೇಡ್ರಿ, ನಾನು ಭಾಳ ಡೊಮ್ಮಕ್ಕಿದ್ದೇನೆ. ಆರೋಗ್ಯವಾಗಿರ್ಬೇಕಪ್ಪ. ಆರೋಗ್ಯವೇ ಭಾಗ್ಯ. 6 + 5 11. 11 ಪ್ಲಸ್ ನೋಡ್ರಿ ಕರೆಕ್ಟಾಗಿ ಸ್ಥಾನ ಬೆಲೆಗಳಿಗೆ ಅನುಸಾರವಾಗಿ ಒಂದರ ಕೆಳಗೆ ಒಂದು ಹಾಕಿ ಮಾಡಬೇಕು. ಬಂತಮ್ಮ ಉತ್ತರ ನಿಮಗೆ? ಏನು ಬಂತು ಸ್ನೇಹ? ಆಪ್ಷನ್ ಸಿ ಬಂದಿದೆಯಾ? ಪರಿಶೀಲಿಸೋಣ. ಸೊ ಬಾಲಾಜಿ ಮಾಡಿದಿರ ಲೆಕ್ಕ? ಇದನ್ನು ಮಾಡಿದ್ದೀರಾ? ಮತ್ತು ಬರ್ಕೊಳ್ರಿ. ಹಾಗೆ ಕುಂತ್ರೆ ಹೇಗಪ್ಪ? ಸುಮ್ಮ ಕುಂತ್ರೆ ಹೇಗಪ್ಪ ನೀನು? ಆಯ್ತು 1 ನಿಮಿಷ ತಟ್ಟೆ, ಬಾಲಾಜಿ ಮಾಡ್ತಿದ್ದಾರೆ. ಆರು ಪ್ಲಸ್ 5 11, 11 11 + 8 19, 9 ದಶಕ 1. 5 + 5 10 0 ದಶಕ 1. 5 12 5. ಓಕೆ, ಆವಾಗಲೇ ಹೇಳಿದ್ರು ನಮ್ಮ ಸ್ನೇಹ ಆಪ್ಷನ್ ಸಿ ಅಂತ. ಗುಡ್ ಸ್ನೇಹ, ನಿಮ್ಮ ಉತ್ತರ ಕರೆಕ್ಟ್ ಇದೆ. ಮುಂದಿನ ಪ್ರಶ್ನೆ. ಒಂದು ಸಂಖ್ಯೆಯನ್ನು 17ರಿಂದ ಭಾಗಿಸಿದಾಗ 23 ಭಾಗಲಬ್ಧವಾಗಿಯೂ 7 ಶೇಷವಾಗಿಯೂ ನೀಡುತ್ತದೆ. ಆ ಸಂಖ್ಯೆ ಯಾವುದು? ಇದು ಯಾವ ಥರದ ಲೆಕ್ಕ? ಕರೆಕ್ಟ್ ಮದನ್. ಯಾವ ಥರದ ಲೆಕ್ಕ? ಸೂತ್ರ. ಏನು ಕಂಡುಹಿಡಬೇಕು ಸೂತ್ರದಲ್ಲಿ? ಒಂದು ಸಂಖ್ಯೆನ 15ರಿಂದ ಭಾಗಿಸ್ತಿದ್ದೀವಿ ನಾವು. ಒಂದು ಸಂಖ್ಯೆ ಇದೆ, ಅದನ್ನು 15ರಿಂದ ಭಾಗಿಸ್ತಿದ್ದೀವಿ. 23 ಭಾಗಲಬ್ಧವಾಗಿಯೂ ಮತ್ತು 7 ಶೇಷವಾಗಿಯೂ ಪಡಿತಿದ್ದೀವಿ. ಏನು ಕಂಡುಹಿಡಿಬೇಕು? ಭಾಜ್ಯ. ನೆನಪಿರಬೇಕು, ಭಾಜ್ಯ, ಭಾಜಕ, ಭಾಗಲಬ್ಧ, ಶೇಷ. ಭಾಜ್ಯ, ಭಾಜಕ, ಭಾಗಲಬ್ಧ, ಶೇಷ. ಒಂದು ಸಂಖ್ಯೆಯನ್ನು 15ರಿಂದ ಭಾಗಿಸ್ತಿದ್ರಿ, 23 ಭಾಗಲಬ್ಧವಾಗಿಯೂ ಮತ್ತು 7 ಶೇಷವಾಗಿಯೂ ಪಡಿತಿದ್ರಿ. 17 ಶೇಷವಾಗಿ. ಸಾರಿ ಕಣಪ್ಪ, ವಯಸ್ಸಾಯ್ತಲ್ಲ, ಕ್ಷಮಿಸ್ಬಿಡ್ರಿ. ಒಂದು ಸಂಖ್ಯೆಯನ್ನು 17ರಿಂದ ಭಾಗಿಸಿದಾಗ 23 ಭಾಗಲಬ್ಧವಾಗಿಯೂ ಮತ್ತು 7 ಶೇಷವಾಗಿಯೂ ನೀಡುತ್ತದೆ. ಹಾಗಾದರೆ ಆ ಸಂಖ್ಯೆ ಯಾವುದು? ಭಾಜ್ಯ. ಭಾಜ್ಯ ಕಂಡುಹಿಡಿಯೋ ಸೂತ್ರ ಗೊತ್ತಿದೆ?
ಭಾಜ್ಯ ಈಸ್ ಈಕ್ವಲ್ ಟು ಕೆಂಪಿದೆ, ಭಾಜ್ಯ ಈಸ್ ಈಕ್ವಲ್ ಟು ಭಾಜಕ ಇಂಟು, ನೀವು ಬರೆದು ಪ್ರಾಕ್ಟೀಸ್ ಮಾಡಿರಿ ಮಕ್ಕಳೇ, ಮೇಷ್ಟ್ರು ಒಬ್ಬರಿಗೆ ಬರೆಯೋಕ್ಕೆ ಬಿಡಬೇಡ್ರಿ. ಬರೆದು ಎಷ್ಟು ಸಾರಿ ಬರಿತಿರ್ತೀರಿ ಅಷ್ಟು ಸರಿ ನೆನಪಾಗ್ತದೆ. ಭಾಗಲಬ್ಧ ಪ್ಲಸ್ ಶೇಷ. ನೆನಪಿಡಲು ಇರುವ ಒಂದೇ ಸೂತ್ರ ಅಂದರೆ ಬರವಣಿಗೆ. ಹೇಳ್ಕಂತ ಬರಿಬೇಕು, ಬಾಯಲ್ಲಿ ಹೇಳ್ಕಂತ ಬರಿಬೇಕು ನಿಧಾನವಾಗಿ. ಭಾಜ್ಯ ಇಸ್ ಈಕ್ವಲ್ ಟು ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ ಅಂತ, ಆಯಿತಾ? ಹೇಳ್ತಾ ಹೇಳ್ತಾ ಬರೆದಷ್ಟು ನೆನಪು ಉಳಿತದೆ. ಬರ್ದೇವಾ ಶ್ರೇಯಾ? ಬರ್ದ್ರ ನೀವು? ಬರ್ದಿದ್ದೀರಾ ಇದನ್ನು? ಶ್ರೇಯ ಈ ಸೂತ್ರ ಬರ್ದಿದ್ದೀರಾ? ಬರ್ದಿಲ್ಲ ಅಂದರೆ ಬರೆದು ಬಿಡ್ರಿ. ಇಲ್ಲ 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 ಬರಿಬೇಕು, ಅಲ್ಲಿ ಲಾಸ್ಟಿಗೆ ಬರಿಬಾರ್ದು ಅದನ್ನು. ಆಪ್ಷನ್ ಡಿ ಬಂತ್ರ? ಫ್ಯಾಂಟಾಸ್ಟಿಕ್ ಮದನ್, ಹರ್ಷ, ಗುಡ್. ಸೊ ಇಲ್ಲಿ ಭಾಜ್ಯ ಈಸ್ ಈಕ್ವಲ್ ಟು, ಭಾಜ್ಯ ಎಷ್ಟಿದೆ? ಭಾಜ್ಯ ಗೊತ್ತಿಲ್ಲ, ಎಕ್ಸ್. ಭಾಜಕ 17ರಿಂದ ಭಾಗಿಸ್ತಿದ್ದೀವಿ, ಭಾಗಲಬ್ಧ 23 ಅಂತ ಬಂದಿದೆ, ಶೇಷ 7 ಬಂದಿದೆ. ಆ ಸೂತ್ರದಲ್ಲಿ ಹಾಕಿದ್ದೀನಿ, ಭಾಜ್ಯ ಇಂಟು ಭಾಜಕ ಪ್ಲಸ್ ಶೇಷ ಅಷ್ಟೇ. ಸೊ ಹನುಮಂತು ಮೊದಲು ಏನು ಮಾಡ್ತೀವಿ? ಡಿ ಮಾಸ್ ಪ್ರಕಾರ ಏನು ಮಾಡ್ತೀವಿ? ಮಲ್ಟಿಪ್ಲಿಕೇಶನ್, ಹಾಂ, ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಟ್ರಾಕ್ಷನ್. ನೆನಪಿದೆ ಅಲ್ವಾ? ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಟ್ರಾಕ್ಷನ್. ಸೊ ಸಾರಿ ಸೊ ಹನುಮಂತು, ನೀವು ಇಂಗ್ಲೀಷ್ ಮೀಡಿಯಮ್ ರೀ, ಕನ್ನಡ ಮೀಡಿಯಮ್ ರೀ? So Ajay, we are going to perform multiplication first. After that we will be going to addition, right? So shall we do this multiplication? Yes sir. So 23 sevens are, how much is it? 161 ಕೊಂದು ದಶಕ 16, 23 ಒಂದ್ಲೆ 23, ಇದಕ್ಕೆ 23 ಸೇರಿಸಿದ್ರೆ ಏನಾಗುತ್ತೆ? 39, ಹೌದಾ? 39 ಪ್ಲಸ್ 7 ಏನಾಗುತ್ತೆ ರೀ? 398. ಉತ್ತರ ಸರಿ ಇದೆಯಾ ಮಕ್ಕಳೇ? ವೆರಿ ಗುಡ್. ಮುಂದಿನ ಪ್ರಶ್ನೆ ಹೋಗ್ಬೋದಾ? ಚಲೋ. 13 ಕಿತ್ತಳೆ ಹಣ್ಣಿನ ಬೆಲೆಯು 39 ರೂಪಾಯಿ ಆಗಿದೆ. ಹಾಗಾದರೆ 25 ಕಿತ್ತಳೆ ಹಣ್ಣುಗಳ ಬೆಲೆ ಎಷ್ಟು? ಕಿತ್ತಳೆ ರೊಕ್ಕ ಮತ್ತು ಕಿತ್ತಳೆ ಕಿತ್ತಳೆ ಮಾಡೋಂಗಿಲ್ಲ. ಇಲ್ಲಿ ಕಿತ್ತಳೆ ಹಣ್ಣು ಫಸ್ಟ್ ತಗೊಂಡಿದ್ದೀರಿ, ಆಮೇಲೆ ರೊಕ್ಕ ತಗೊಂಡಿದ್ದೀರಿ. ಹಲ್ಲು ಸಹ ಏನು ತಗೊಬೇಕು? ಕಿತ್ತಳೆ ಹಣ್ಣು ಫಸ್ಟ್ ತಗೊಬೇಕು, ಆಮೇಲೆ ರೊಕ್ಕ ತಗೊಬೇಕು. ಅರ್ಥ ಆಯ್ತಾ? ಹೌದಾ ಇಲ್ವಾ? ಮೊದಲು ತಿಂಡಿ ಮಾಡಬೇಕು, ಆಮೇಲೆ ಊಟ ಮಾಡಬೇಕು. ಊಟ ಮಾಡಬೇಕು. ಅರ್ಥ ಆಯ್ತಾ? ರೈಟ್. ಸೊ ಕಿತ್ತಳೆ ಹಣ್ಣು 13 ಕಿತ್ತಳೆ ಹಣ್ಣಿಗೆ 39 ರೂಪಾಯಿ ಆದರೆ 25 ಕಿತ್ತಳೆ ಹಣ್ಣಿಗೆ ಎಷ್ಟು ರೂಪಾಯಿ? X ರೂಪಾಯಿ. ಸೊ ಮಕ್ಕಳೇ, ಹತ್ತಿರ ದೂರ ನೆನಪಿದೆ ನಿಮಗೆ? ಸೊ 13 ಇಂಟು ಎಕ್ಸ್, ಸುಭಾಷ್ 39 ಇಂಟು 25. ಅದು ನಾವು ಚೈನ್ ಹಾಕಿದ್ದೀವಿ ಅಂದರೆ ಅಲ್ಲಿ ಗುಣಿಸ್ಬೇಕು ಅಂತ ಅರ್ಥ. ಓಕೆ. ಸೊ ಎಲ್ಲಪ್ಪ ಇಲ್ಲಿ 25 ಇಂಟು 39 ಇದು ಏನಾಗುತ್ತೆ? ನನ್ನ ಪ್ರಕಾರ 25 4 100, 1000ಕ್ಕೆ ಬಂದು 25 ಕಡಿಮೆ 1975 ಬರುತ್ತೆ ನೋಡ್ರಿ. ಕರೆಕ್ಟ್ ಆನ್ಸರ್ ಅಲ್ರಿ? ನಾವಿನ್ನೂ ಮಾಡ್ಬೇಕ್ರಿ ಲೆಕ್ಕನ. ಅಲ್ಲಿ ಹೆಂಗಿರುತ್ತೆ ರೀ? ಎಕ್ಸ್ನ ಒಂಟಿ ಮಾಡಬೇಕು ಅಂದರೆ 13 ಕೆಳಗೆ ಬರುತ್ತೆ ರೀ ಇಲ್ಲಿ. ಅವಾಗ ಏನು ಬರುತ್ತೆ? ಎಕ್ಸ್ ಇಸ್ ಈಕ್ವಲ್ ಟು 13 3 39, ಇದು 75 ಬರುತ್ತೆ ಆನ್ಸರ್. ಆಪ್ಷನ್ ಸಿ. ಯಾರು ತಪ್ಪಿದೆಯಮ್ಮ? ಇದು ತಪ್ಪಿದೆ ಅನ್ಸುತ್ತಾ? ಚೆಕ್ ಮಾಡಮ್ ಬರ್ರಿ. ನಾನು ಹೆಂಗೆ ಮಾಡಿದೆ ಗೊತ್ತಾ ಮಕ್ಕಳು? ಎಷ್ಟು ಫಾಸ್ಟಾಗಿ ಹೆಂಗೆ ಮಾಡಿದೆ ಗೊತ್ತಾ? ನಿಮಗೆ ಅನಿಸ್ಲಿಲ್ವಾ ಸರ್ ಹಿಂಗೆ ಎಷ್ಟು ಜಲ್ದಿ ಮಾಡಿದ್ರಲ್ಲ? ಹೆಂಗೆ ದಶಕ ತಾಣಲಿಲ್ಲ, ಏನೂ ಮಾಡಲಿಲ್ಲ, ಪಟ್ ಜಟ್ ಫಟ್ ಹೆಂಗೆ ಮಾಡಿದ್ರು? 39 ಇದೆಯಲ್ಲ ಇದು, ಯಾವ ನಂಬರಿಗೆ ಹತ್ತಿರ ಇದೆ? 40ಕ್ಕೆ ಭಾಳ ಹತ್ತಿರ ಇದೆ, ಹೌದಾ? 40ಕ್ಕಿಂತ 1 ಕಡಿಮೆ ಇದೆ ತಾನೆ? ಈಗ ಸುಮ್ಮನೆ ಹಂಗೆ ನಾನು 25 40 25 4 ಮನಸ್ಸಿನಲ್ಲೇ ಮಾಡ್ಬೋದಾ ಇದನ್ನು ನಾನು? 25 4 100 1 0 ಎಷ್ಟಾಗ್ತಿದೆ?
1000 ಆಯ್ತು ಹೌದಿಲ್ಲ. 25 40 ಸರಿ ಇಟ್ಕೊಂಡ್ರೆ 1000 ಬರ್ತದೆ. ನಮಗೇನಿದೆ ಅಲ್ಲಿ 39, ಒಂದು ಕಡಿಮೆ ತಾನೇ, ಒಂದು ಕಡಿಮೆ. 1000ದಲ್ಲಿ 25 ಕಡಿಮೆ ಅಂದರೆ ಎಷ್ಟು? ಒಂದು ಕಡಿಮೆ. 40 ಬದಲು ಒಂದು ಕಡಿಮೆ ಮಾಡ್ಬೇಕು ನಾನು ಈಗ. ಎಷ್ಟಾಗುತ್ತೆ? 1975 ಆಗುತ್ತೆ ಇದು. ಸೊ ಡೈರೆಕ್ಟ್ ಬರದೆ, ನಾನು ಡೈರೆಕ್ಟ್ ಬರದೆ. ಹಾಂ, ಮಲ್ಟಿಪ್ಲಿಕೇಶನ್ ಮಾಡಬೇಕು ಅಂದರೆ ಮಾಡ್ತೀನಿ ಬಾಮ್ಮ. ನೀನೇನೋ ಅಲ್ಲೇ ಇದೆಯಾ, ನಾನು ನಿನಗಿನ್ನೂ ಅದಕ್ಕಿಂತ ಈಸಿ ಟೆಕ್ನಿಕ್ ಹೇಳ್ಕೊಟ್ಟೆ, ತೊಂದರೆ ಇಲ್ಲ. 5 9 ಮದುವೆ ಮನೆಗೆ ಬಂದ್ವಾ? ಬರ್ರಿ ಮಾತಾಡ್ಸೋಣ ಎಲ್ಲರೂ. 5 9 45 5 ದಶಕ 4 5 3 15 4 19 ಕರೆಕ್ಟಾ? 2 9 18 8 ದಶಕ 1 2 3 6 1 7 ಕರೆಕ್ಟೇನಮ್ಮ? ಕೂಡಿಸ್ಬೇಕು ಇವೆರಡೂ. 5 5 9 + 8 17 7 ದಶಕ 1 1 1 2 7 9. ಓ ಏನು ತಪ್ಪಾಯಿತು? ಹಾಂ, 975 ಬರುತ್ತೆ. ಸಾರಿ 975 ಬರುತ್ತೆ. ಕರೆಕ್ಟ್ ತಪ್ಪಿದೆ ಮಕ್ಕಳೇ, ನಾನು ಮಾಡಿದ ತಪ್ಪಿದೆ. ಸಾರಿ 1975 ಅಲ್ಲ, 1000ದಲ್ಲಿ 25 ಕಳೆದ್ರೆ 975 ಬರುತ್ತೆ. ಕ್ಷಮಿಸಿ, ನನ್ನ ತಪ್ಪಾಗಿದೆ. ಥ್ಯಾಂಕ್ ಯು ಭೈರವಿ ಫಾರ್ ಐಡೆಂಟಿಫೈಯಿಂಗ್ ದ ಮಿಸ್ಟೇಕ್. ಸೊ ಕಚ್ಚಾ ಕೆಲಸ ತೆಗೆದು ಬಿಡ್ತೀನಿ. ಈಗ 975 ಬಂದಿದೆ ಮಕ್ಕಳೇ, ಅದನ್ನು ಏನು ಮಾಡ್ಬೇಕು ನಾವು? 13ರಿಂದ ಭಾಗಾಕಾರ ಮಾಡಬೇಕು. ಹೌದಾ? 13 7 91 ಕರೆಕ್ಟಾ ಮಕ್ಕಳೇ? ಶೇಷ 6, 5 ಕೆಳ ಬರುತ್ತೆ. ಸರ್ 0 ಬರೀರಿ ಸರ್. 9ರಲ್ಲಿ 9 ಕಳೆದ್ರೆ 0 ಸರ್. 0 ಬರೀದಂಗೆ ಇರಬೇಡ್ರಿ ಸರ್. ಓಕೆ ಸರ್, 0 ಬರ್ತದೆ. ಖುಷಿ ಆಯಿತಾ? ಯಾರ್ಯಾರು 0 ಪ್ರೇಯರ್ ಇದ್ದೀರಾ ಕ್ಲಾಸಲ್ಲಿ? 0 ಅಂದರೆ ಭಾಳ ಇಷ್ಟ. ಅದು ನಮಗೆ ಕೋಳಿ ಮೊಟ್ಟೆ ಥರ ಕಾಣುತ್ತೆ ಸರ್, ಭಾಳ ಇಷ್ಟ. ಅದು ನಮಗೆ ಲಡ್ಡು ಥರ ಕಾಣುತ್ತೆ ಸರ್, ಭಾಳ ಇಷ್ಟ ಸರ್. 0 ಇಟ್ಕೊಂಬಿಡ್ರಿ. ಓಕೆ, ಬಿ ಹ್ಯಾಪಿ. 13 5 65 ಶೇಷ ಚಡ 75 ಆನ್ಸರ್ ಬಂದಿದೆ. ಆಪ್ಷನ್ ಸಿನೇ ಬರುತ್ತೆ ಆನ್ಸರ್. ಕ್ಲಿಯರ್? ಏನಪ್ಪ? ಆಗ್ಲೇ ಬಂದಿತ್ತು, ಬಟ್ ನಾನು ಒಂದು ಹಾಕ್ಬಿಟ್ಟಿದ್ದೆ ಇಲ್ಲಿ, ಅದು ತಪ್ಪಿತ್ತು. ಅದು ಆಯಿತಾ? ಅದು ನಾನು ಮಾಡಿದ ತಪ್ಪದು. ಓಕೆ, ತಪ್ಪು ಯಾರು ಬೇಕಾದರೂ ಮಾಡ್ಬೋದು ಮಕ್ಕಳೇ. ನಿಮ್ಮ ಟೀಚರು ತಪ್ಪು ಮಾಡ್ತದಾರೆ, ಹೌದಲ್ಲ? ಇವಾಗ ನಿಮ್ಮ ಸರು ತಪ್ಪು ಮಾಡಿದ್ರಿಲ್ಲ, ಒಂದೊಂದ್ಸರಿ ಮಿಸ್ಟೇಕ್ಸ್ ಆಗ್ತವೆ, ನಿಮ್ಮ ಕಡೆಯಿಂದನೂ ಮಿಸ್ಟೇಕ್ಸ್ ಆಗ್ತವೆ. ಹೆದರಬಾರ್ದು ಅದನ್ನು ನೋಡಿ. ಅಯ್ಯಯ್ಯೋ ಸರ್, ನಾನು ಮ್ಯಾಥ್ಸ್ ಮಾಡ್ತಿದ್ದೀನಿ, ತಪ್ಪು ಆಗ್ತದವ, ನನಗೆ ಲೆಕ್ಕನೇ ಬರವಲ್ದು. ಹೆದರಬಾರ್ದು. 1 ಲೆಕ್ಕ ಬರಲ್ವಾ, 2 ಲೆಕ್ಕ ಬರಲ್ಲ, 3ನೇ ಲೆಕ್ಕ 4ನೇ ಲೆಕ್ಕ ಬಂದೇ ಬರುತ್ತೆ. ನಿರಂತರವಾಗಿ ಸ್ವಲ್ಪ ಗಮನಿಸ್ಬೇಕು, ರೈಟ್? ಗಮನಿಸ್ಬೇಕು. ಮತ್ತು ನಾವು ಮುಂಚಿತವಾಗಿ ಹೇಳಿದ್ದೀವಿ, ಮಗ್ಗಿ, ವರ್ಗ, ಘನ, ದಶಮಾಂಶ, ಭಿನ್ನರಾಶಿ ಅವು ಕಲಿಯೋದಾವು. ಅವಾಗಿಂದ ಅವಾಗ ಹೇಳ್ತಿರ್ತೀವಿ, ಮಗ್ಗಿ ಕಲಿಬೇಕು, ವರ್ಗ ಕಲಿಬೇಕು, ಘನ ಕಲಿಬೇಕು ಅಂತ. ಈಗ ಸದ್ಯಕ್ಕೆ ಹೇಳ್ತಿದ್ದೀವಿ. ಮುಂಬರುವ ಪಾಠಗಳಲ್ಲಿ ದಶಮಾಂಶ, ಭಿನ್ನರಾಶಿ, ಶೇಕಡ ಬರ್ತವೆ, ಅವು ಕಲಿಯೋದಾವೆ. ಮತ್ತು ನಿಶ್ಚಿತ ಮೌಲ್ಯಗಳಿದ್ದಾವೆ, ಅವನ್ನ ಕಂಠಪಾಠ ಮಾಡಿರಬೇಕು. ಈಗಲೇ ಸದ್ಯಕ್ಕೆ ಈಗ ಸಮಯ ಸಾಕಷ್ಟಿದೆ. ಆನ್ಲೈನಲ್ಲೂ ಸಹ ನಮ್ಮನ್ನು ಯಾರು ನೋಡ್ತಿದ್ದೀರ ಮಕ್ಕಳೇ, ನಿಮ್ಮಲ್ಲೂ ನನ್ನ ಒಂದು ಸವಿನಯ ವಿನಂತಿ, ಒಂದು ಕಳಕಳಿ ಏನಪ್ಪ ಅಂದರೆ, ದಯಮಾಡಿ 30 ತನಕ ಮಗ್ಗಿ ಅಕಸ್ಮಾತ್ ನೀವು ಕಲ್ತಿಲ್ಲ ಅಂದರೆ ಕಲ್ತ್ಬಿಡಿ. ಮುಂದಿನ ತರಗತಿಯಲ್ಲಿ ನಾವು ಮಾಡುವ ಲೆಕ್ಕಗಳಲ್ಲಿ ನೇರ ನಾವು ಲೆಕ್ಕಗಳನ್ನು ಮಾಡ್ತೀವಿ. ಇಷ್ಟೆಲ್ಲ ಭಾಗಾಕಾರ, ಗುಣಾಕಾರ ಇಷ್ಟೊಂದು ಉದ್ದುದ್ದಕ್ಕೆ ಮಾಡೋದಿಲ್ಲ ನಾವು. ಇಲ್ಲೇ ಒಂದೇ ಸ್ಟೆಪ್ಪಲ್ಲಿ ಮುಗಿಸ್ಬಿಡ್ತೀವಿ. ಯಾವ ಥರ ಮುಗಿಸ್ತೀವಿ ಗೊತ್ತಾ? ನಿಮ್ಮಲ್ಲಿ ಬಹುತೇಕರಿಗೆ ಬರ್ತಿರ್ಬೋದು. ನಾವು ಇದೇ ಲೆಕ್ಕನ ಮುಂದೆ ಹೆಂಗೆ ಮಾಡ್ತೀವಿ ಗೊತ್ತಾ? ಸಂಖ್ಯೆಗಳ ಪಾಠ ಆದಮೇಲೆ ಹೇಗೆ ಮಾಡ್ತೀವಿ ಗೊತ್ತಾ? ಸಂಖ್ಯೆಗಳ ಪಾಠ ಆದಮೇಲೆ ಭೈರವಿ ಇದು ಹಿಂಗಿದೆಯಲ್ಲಮ್ಮ, ನಾನು ಗುಣ್ಸೋಕ್ಕೆ ಬಾಗ್ಸೋಕ್ಕೆ ಹೋಗೋದೇ ಇಲ್ಲ. ಏನು ಮಾಡ್ತೀನಿ ಗೊತ್ತಾ? 13 1 13, 13 3 39, 25 3 75. ಇಷ್ಟೇ ಆನ್ಸರು. ನಾವು ಅಲ್ಲೆಲ್ಲ ಗುಣಿಸೋದು, ಬಾಗ್ಸೋದು ಅದನ್ನೆಲ್ಲ ಮಾಡೋಕ್ಕೆ ಹೋಗೋದಿಲ್ಲ ಮುಂಬರುವ ಲೆಕ್ಕಗಳಲ್ಲಿ. ಸೊ ಹಾಗಾಗಿ ಇಷ್ಟು ಫಾಸ್ಟಾಗಿ ಮಾಡಬೇಕು ಅಂದರೆ ಮಗ್ಗಿಗಳ ಜ್ಞಾನ ಭಾಳ ಚೆನ್ನಾಗಿ ಬರಬೇಕು, ಭಾಳ ಪರಿಣಿತಿ ಇರಬೇಕು ಮಗ್ಗಿ ಮೇಲೆ. ಒಳ್ಳೆ ಕಮಾಂಡ್ ಇರಬೇಕು. ಎಲ್ಲಿ ಕೇಳಿದ್ರು ಮಧ್ಯದಲ್ಲಿ ಹೇಳಕ್ಕೆ ಬರ್ಬೇಕು ಮಗ್ಗಿಗಳನ್ನು. ಆ ಹುಡುಗರು ಮುಂದಿನ ಪಾಠ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊತಾರೆ. ಆ ಮಕ್ಕಳು ಅದನ್ನು ನೀವು ಕಲ್ತು ಬಂದಿಲ್ಲ ಅಂದರೆ ನಾನು ನಿಮಗೆ ಯಾವುದೇ ರೀತಿ ಸಹಕಾರ ಮಾಡೋಕ್ಕಾಗಲ್ಲ. ನಾನು 10 ಸರಿ ಲೆಕ್ಕ ಹೇಳ್ಕೊಟ್ರು ನಿಮಗೆ ತಲೆ ಒಳಗೆ ಹೋಗೋದಿಲ್ಲ, ಯಾಕಂದರೆ ನಿಮಗೆ ಮಗ್ಗಿನೇ ಬರೋದಿಲ್ಲ. ಮಗ್ಗಿ ಇಲ್ಲಾಂದರೆ ಮುಂಬರುವ ಪಾಠಗಳು ಭಾಳ ಕಷ್ಟ ಆಗ್ತವೆ ಮಕ್ಕಳೇ. ಪ್ಲೀಸ್ ಮಗ್ಗಿ ಕಲ್ತ್ಕೊಂಬಿಡ್ರಿ. ಸಾಗರ್ ಪಾಟೀಲ್ ಮಾಡ್ತೀರಾ ಮಗ್ಗಿನ? ಸುಭಾಷ್ ಸ್ವಲ್ಪ ಮಗ್ಗಿನ ಅಪ್ಡೇಟ್ ಮಾಡ್ಕೊಬೇಕು. ನಿಮ್ದು ಆಯ್ತಪ್ಪ? ಇನ್ನೂ ಇದೆ. ಎಲ್ಲಿವರೆಗೂ ಬಂದಿದ್ದೀರಾ ಈಗ? 28 ತನಕ ಬರ್ತದೆ. ಈಗ 30 ತನಕ ಆಯಿತು. ಕೊಟ್ಟು ಕಲಿಬೇಕು. ಮತ್ತು ಜಲ್ದಿ ಮುಗಿಸ್ರಿ, ಟೈಮ್ ಇದೆ. ಇವಾಗಲೇ ಇರೋದು ಟೈಮು. ಆಮೇಲೆ ಲೇಟ್ ಆಗಿಬಿಡುತ್ತಪ್ಪ ಅಂದರೆ ಟ್ರೈನ್ ಹೋಗ್ಬಿಡುತ್ತೆ, ಟಿಕೆಟ್ ತಗೊಂಡ್ರೂ ಉಪಯೋಗ ಇಲ್ಲ. ಹೌದಲ್ವಾ?
ಟ್ರೈನ್ ಹತ್ಬೇಕು, ಬಸ್ ಹತ್ಬೇಕು ಅಂತ ಟಿಕೆಟ್ ತಗೊಂಡಿರ್ತೀರಿ, ಬಸ್ ಹೋಗ್ಬಿಡ್ತು, ಟಿಕೆಟ್ ನೋಡ್ತಾ ಕೂರ್ಬೇಕಷ್ಟೇ, ವೇಸ್ಟ್ ಅದು. ಎನಿವೇಸ್, ಸೊ ನನಗೆ ನಂಬಿಕೆ ಇದೆ ನೀವೆಲ್ಲ ಕಲಿತೀರಂತ. ನೀವೆಲ್ಲ ಜಾಣ ಮಕ್ಕಳಿದ್ದೀರಿ, ಒಳ್ಳೆಯ ಮಕ್ಕಳಿದ್ದೀರಿ, ನನಗೆ ನಂಬಿಕೆ ಇದೆ, ನನಗೆ ಸಂಪೂರ್ಣ ವಿಶ್ವಾಸ ಇದೆ ನೀವು ಕಲಿತೀರಾ ಅಂತ, ಜೊತೆಗೆ ಎಲ್ಲಪ್ಪ ನಿದ್ದೆ ಮಾಡ್ತಾನೆ ಅಂತ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ರೈಟ್ 43ರಿಂದ ಪರಿಪೂರ್ಣವಾಗಿ ಭಾಗಿಸಲ್ಪಡುವ 4 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ ಯಾವುದು? 4 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ ಯಾವುದಪ್ಪ? 4 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ ಯಾವುದು? 4 ಸರಿ 9. 4 ಸರಿ 9. ಅದು ಯಾವುದರಿಂದ ಭಾಗ ಆಗಬೇಕಂತೆ? 43ರಿಂದ ಭಾಗ ಆಗಬೇಕಂತೆ. 43 2 86. 43 2 86. ಸರ್ 43 ಮುಗಿ ಅಷ್ಟೊಂದು ಬರುತ್ತೆ ಸರ್ ನಿಮಗೆ? ಇಲ್ಲಪ್ಪ, ನನಗೂ ಬರೋಲ್ಲ, ಅಂದಾಜೆ ಹಾಕಿದ್ದು ನಾನು ಸಹ. 43 2 ಅಂತ ಹೇಳ್ಬೋದಲ್ಲ, 43 + 43 86. ಬಾಯಲ್ಲೇ ಮಾಡ್ಬೋದು ತಾನೆ ಅದನ್ನು? 43 + 43 86 ಹೇಳ್ಬೋದಲ್ವಾ ಬಾಯಲ್ಲಿ? ಸೊ ಏನಾಗ್ತದೆ? 3 1 9 ಕೆಳ ಬರುತ್ತೆ. 4 3 12. ಕರೆಕ್ಟ್? ಅಂದರೆ 43 3 ಎಷ್ಟಾಗುತ್ತೆ? 43 3 3 3 9 3 4 12. ಕರೆಕ್ಟಾ? 43 3 129. ಶೇಷ ಏನು ಬರುತ್ತೆ ಮಕ್ಕಳೇ? 10. 9 ಕೆಳ ಬರುತ್ತೆ. ಸಾರ್ ಒಂದರಲ್ಲಿ ಒಂದೋದ್ರೆ 0 ಸಾರ್. ಆಯ್ತಪ್ಪ, 0 ಪ್ರಿಯರೇ, ತಗೊಂಬಿಡ್ರಿ ನಿಮ್ಮ 0ನ. ನಿಮ್ಮ 0 ನನಗೆ ಬೇಡ. ಸೊ ಇಲ್ಲಿ 109 ಇದೆ. 109 ಇದೆ. 109ನ ಮಾಡಬೇಕಂದ್ರೆ 4 2 8 ಅಂತ ಪ್ರಯತ್ನ ಮಾಡ್ತೀನಿ. ಕರೆಕ್ಟಾ? 43 2 ಮಾಡಿದ್ವಿ. 43 2 ಏನು ಬಂದಿತ್ತು? 43 2 86. 43 2 86. ಶೇಷ ಏನು ಬರುತ್ತೆ ಮಕ್ಕಳೇ? 9ರಲ್ಲಿ 6 ಹೋಗೋದು, 6 ಹೋದರೆ 3, 10ರಲ್ಲಿ 8 ಹೋದರೆ 2, 23 ಬಂತು. ಶೇಷ 10ರಲ್ಲಿ 8 ಹೋದರೆ 2. ಈ ಕಡೆ 9ರಲ್ಲಿ 6 ಹೋದರೆ 3 ಅಮ್ಮ. 0ಗೆ 8 ಹೋಗಲ್ಲಮ್ಮ. 10ಗೆ 8 ಹೋದರೆ 2 ಅಮ್ಮ. ಈಗೇನತ್ತಮ್ಮ ಅದು? ಸರಿ, ನೀವು ಶಾಲೆಯಲ್ಲಿ ಕಲಿತು ಬಂದ ಪದ್ಧತಿ ಆ ರೀತಿ ಇದೆ, ಅದಕ್ಕೆ ಆ ರೀತಿ ಹೇಳ್ತೀರಿ, ತೊಂದರೆ ಇಲ್ಲ. ಅರ್ಥ ಈಗ ಕ್ಲಿಯರ್ ಆಯಿತಾ? ಉತ್ತರ ಏನಾದ್ರು ಚೇಂಜ್ ಆಯಿತಾ? ಅದನ್ನು ಗಮನಿಸ್ಲಿಲ್ಲ ಸ್ನೇಹ, ನೀನು ಮೆಥಡ್ ಗಮನಿಸ್ತಿದ್ಯಾ. ಉತ್ತರ ಏನಾದರೂ ಚೇಂಜ್ ಆಯಿತಾ? ಇಲ್ಲ. ಎನಿವೇಸ್, ಸೊ ಎಷ್ಟು ಬಂದಿದೆಯಪ್ಪ ಇಲ್ಲಿ? ಶೇಷ 23 ಬಂದಿದೆ. ನಿಶೇಷವಾಗಿ ಭಾಗಾಕಾರ ಆಗ್ತಾಯಿದೆಯಾ? ನಿಶೇಷವಾಗಿ ಭಾಗಾಕಾರ ಆಗ್ಬೇಕಂದ್ರೆ 23 ಕಡಿಮೆ, ಇದು 23 ಕಳಿಬೇಕಿತ್ತಲ್ವ ನಾವು? ಆ ನಂಬರಲ್ಲಿ 23 ಕಡಿಮೆ ಇದ್ದಿದ್ರೆ ನಮಗೆ ಭಾಗಾಕಾರ ಆಗ್ತಿತ್ತಲ್ವಾ? ಸೊ ನಾವೇನು ಮಾಡೋಣ? 9999ರಲ್ಲಿ 23 ತೆಗೆದು ಬಿಡೋಣ. ಏನು ಬರುತ್ತೆ ಮಕ್ಕಳೇ? ಎಲ್ಲಿದೆ ನಂಬರ್? ಆಪ್ಷನ್ ಡಿ. ಅದು ನಮಗೆ 43ರಿಂದ ಪರಿಪೂರ್ಣವಾಗಿ ಭಾಗಿಸಲ್ಪಡುವ 4 ಅಂಕಿಗಳ ದೊಡ್ಡ ಸಂಖ್ಯೆ. ಅರ್ಥ ಆಯ್ತಾ? ಏನಮ್ಮ? ಅದೆಲ್ಲ ನಿಮಗೆ ಇಷ್ಟ ಅಲ್ಲ 0. ಅವರು ಒಂದು 0 ಕೊಟ್ಬಿಟ್ಟಾರೆ, ಇಟ್ಕೊಂಬಿಡ್ರಿ. ಮುಂದಿನ ಪ್ರಶ್ನೆ ಚಲೋ. ಒಂದು ದಾರಿಯಲ್ಲಿ ಎ, ಬಿ, ಸಿ, ಡಿ ಮತ್ತು ಇ ಎಂಬ 5 ಪೆಟ್ರೋಲ್ ಬಂಕ್ಗಳಿವೆ. ಒಂದು ದಾರಿ ಇದೆ, ಆ ದಾರಿಯಲ್ಲಿ ಎ, ಬಿ, ಸಿ, ಡಿ ಮತ್ತು ಇ ಎಂಬ 5 ಪೆಟ್ರೋಲ್ ಬಂಕ್ಗಳಿವೆ. ಆಯ್ತಿದ್ದಾವೆ. ಎ ಇದೆ, ಬಿ ಇದೆ, ಸಿ ಇದೆ, ಡಿ ಇದೆ, ಇ ಇದೆ. 5 ಪೆಟ್ರೋಲ್ ಬಂಕ್ ಇದ್ದಾವೆ. ವೆರಿ ಗುಡ್. ಆದರೆ ನಮ್ಮ ಹತ್ರ ಪೆಟ್ರೋಲ್ ಹಾಕ್ಸ್ಕೊಳಕ್ಕೆ ಗಾಡಿ ಇಲ್ಲ. ಎ ಇಂದ ಬಿಗೆ 7 ಕಿಲೋಮೀಟ್ರ್ ಅಂತೆ. ಎ ಇಂದ ಬಿಗೆ ಎಷ್ಟಿದೆ ಅಂತಪ್ಪ? 7 ಕಿಲೋಮೀಟ್ರ್ ದೂರ ಇದೆ ಅಂತೆ. ಸರಿ, ಹಾಗಾದರೆ ಡಿ ಇಗಳ ಮಧ್ಯೆ ಇರುವ ದೂರ ಎಷ್ಟು? ಡಿ ಮತ್ತು ಇ ನಡುವೆ ಎಷ್ಟು ದೂರ ಇದೆ? ಎಷ್ಟು ದೂರ ಇದೆ ಮಕ್ಕಳೇ? ಇಲ್ಲಿಂದ ಇಲ್ಲಿಗೆ ಎಷ್ಟು ಬಾಕ್ಸ್ ಇದ್ದಾವೆ? 1 2 3 4. 4 ಬಾಕ್ಸಿಗೆ 7 ಕಿಲೋಮೀಟ್ರ್ ಆಯಿತು. 4 ಬಾಕ್ಸಿಗೆ 7 ಕಿಲೋಮೀಟ್ರ್ ಆಯಿತು. ಹಾಗಾದರೆ 2 ಬಾಕ್ಸಿಗೆ ಎಷ್ಟಾಗುತ್ತೆ? ಅರ್ಧ. 4ರಲ್ಲಿ ಅರ್ಧ 2, 7ರಲ್ಲಿ ಅರ್ಧ 3.5. ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದ್ಸರಿ ಹೇಳ್ತೀನಿ ನೋಡ್ರಿ ಮಕ್ಕಳೇ. ಇಲ್ಲಿ ಹೆಜ್ಜೆ ಇದಾವೆ, ಎಷ್ಟು ಹೆಜ್ಜೆ ಇದಾವೆ ಅಂತ ಹೇಳೋಣ ಸುಮ್ಮನೆ, ಆಯಿತಾ? 1 ಹೆಜ್ಜೆ, 2 ಹೆಜ್ಜೆ, 3 ಹೆಜ್ಜೆ, 4 ಹೆಜ್ಜೆ. 4 ಹೆಜ್ಜೆ ಇಟ್ಟರೆ 7 ಕಿಲೋಮೀಟ್ರ್ ಆಗ್ತದೆ. ಸರಿನಾ? ಅಲ್ಲಿ ಏನಂತ ಹೇಳ್ಯಾರ? ಡಿ ಮತ್ತು ಈ ನಡುವೆ ಎಷ್ಟು ಅದಾವೆ ಹೆಜ್ಜೆಯಲ್ಲಿ?
ಎರಡೇ ಹೆಜ್ಜೆ. 4ರ ಅರ್ಧ 2, 7ರಲ್ಲಿ ಅರ್ಧ 3.5. ಆಪ್ಷನ್ ಎ. ಸಿಂಪಲ್. ಆಪ್ಷನ್ ಎ. ಸ್ವಲ್ಪ ಇದಕ್ಕೆ ದಶಮಾಂಶ ಭಿನ್ನರಾಶಿ ಜ್ಞಾನ ಬೇಕಾಗುತ್ತೆ, ಹೆದರಬೇಡ್ರಿ, ಮುಂದೆ ಬರುತ್ತದು. ಈ ಪ್ರಶ್ನೆಗಳನ್ನು ಮತ್ತೊಂದು ಸರಿ ಮಾಡ್ತೀವಿ ನಾವು, ಈ ತರಗತಿನ ಮತ್ತೊಂದು ಸರಿ ಮಾಡ್ತೇವೆ ಆಯಿತಾ, ಸಂಖ್ಯೆಗಳ ಪಾಠ ಆದಮೇಲೆ. ಸ್ಟಾರರ ಯಾವುದರ ಬೆಲೆಗೆ ಸ್ಟಾರಲ್ಲಿ ಏನು ಬಂದರೆ 6, 9, 1 ಸ್ಟಾರ್ ಎಂಬ ಸಂಖ್ಯೆಯು 15ರಿಂದ ಪರಿಪೂರ್ಣವಾಗಿ ಭಾಗವಾಗುತ್ತದೆ. 15ರಿಂದ ಭಾಗ ಆಗಬೇಕಂದ್ರೆ ನೀವು 15ರ ಮಗ್ಗಿ ನೋಡಿದ್ದೀರಾ ಸೂಕ್ಷ್ಮವಾಗಿ? 15ರ ಮಗ್ಗಿ ನೋಡಿದ್ದೀರಾ? 15, 1 15, 1 2 30, 15 3 45, 15 4 60, 15 5 75, 15 6 90, 105, 120, 135, 150. ಅದೇ ಥರ 5ರ ಮಗ್ಗಿನೂ ಗಮನಿಸಿದ್ದೀರಾ? ಹಾಂ, 5 1 5, 5 3 15, 5 4 20, 5 2 10. ವಯಸ್ಸಾತಮ್ಮ. 5 3 15, 5 4 20, 5 5 25, 5 6 30, 35, 40, 45, 50. ಓ ಸಾರಿ ವಯಸ್ಸಾಗ್ಬಿಡುತ್ತಲ್ಲ. 45, 50. ಓಕೆ, ನೀವು ನೋಡಿದ್ರೆ 5 0 5 0 5 0 5 0 5 0 ಇರಬೇಕು. ಆವಾಗ 5ರ ಮಗ್ಗಿಯಲ್ಲಿ ಬಂತು ಅಂತ ಹೇಳ್ಬೋದು. ಇಲ್ಲ 5 0 5 0 5 0 5 0 5 0 ಇಲ್ಲೂ ಇದೆ. ಈಗ 15ರ ಮಗ್ಗಿಯಲ್ಲೂ ಬರಬೇಕು ಅಥವಾ 5ರ ಮಗ್ಗಿಯಲ್ಲೂ ಬರಬೇಕಾದ್ರೆ ಕೊನೆಗೆ ಏನಿರಬೇಕು? 0 ಇರಬೇಕು, ಇಲ್ಲ 5 ಇರಬೇಕು. ಹೌದಾ? ಇಲ್ಲಿ ಕೊನೆಗೆ ಏನು ಬರ್ಬೇಕು? ಮತ್ತೆ 0ನಾರ ಬರಬೇಕು, 5ರ ಬರಬೇಕು. 0 ಇದೆಯಾ? 5 ಇದೆಯಾ? ಅಷ್ಟೇ ಸಿಂಪಲ್. ಅಲ್ಲಿ 5 ಬಂದರೆ ನಮಗೆ ಬಗೆಹರಿದೋಗ್ಬಿಡ್ತಿತ್ತು. ಮುಂದಿನ ಪ್ರಶ್ನೆ. 13ರಿಂದ ಪರಿಪೂರ್ಣವಾಗಿ ಭಾಗವಾಗಬೇಕಾದರೆ ಮಕ್ಕಳೇ, 13ರಿಂದ ಪರಿಪೂರ್ಣವಾಗಿ ಭಾಗವಾಗಬೇಕಾದರೆ 413ರಲ್ಲಿ ಕಳೆಯಬೇಕಾದ ಕನಿಷ್ಠ ಸಂಖ್ಯೆ ಯಾವುದು? ಮಾಡೋಣ. 413 ಇದೆ. 413 13ರಿಂದ ಭಾಗ ಆಗಬೇಕಂಥದ್ದು. ಹಾಂ, ಅದರಲ್ಲಿ ಎಷ್ಟು ಕಳಿಬೇಕು ಅಂತ ಕೇಳಿದ್ದಾರೆ. ಕಳಿಬೇಕಂದ್ರೆ ಏನು ಮಾಡಬೇಕು? ಏನು ಶೇಷ ಬರುತ್ತೋ ಅದನ್ನು ಕಳಿಬೇಕು. ಹೌದಾ ಇಲ್ವಾ? ಹೇಳಿದ್ದೆ ನಾನು. ಸೊ 13 3 39. ಶೇಷ ಏನು ಬರುತ್ತೆ ಮಕ್ಕಳೇ? 2. 3 ಕೆಳ ಬರುತ್ತೆ. ಸಾರ್ 2 ಹೆಂಗೆ ಬಂತು ಸರ್? ಹಿಂಗೆ ಸರ್, ದಶಕ ಕೊಟ್ವಿ. 11ರಲ್ಲಿ 9 ಹೋದರೆ 2, 3ರಲ್ಲಿ 3 ಹೋದರೆ 0, 3 ಕೆಳಗೆ ಬಂತು. 13 1 13, ಶೇಷ 10 ಸರ್. ಕರೆಕ್ಟಾ ಸರ್? ಈ 10 ಇರದೇ ಇದ್ದಿದ್ರೆ ನಿಶೇಷ ಭಾಗ ಆಗ್ತಿತ್ತಾ? ಈ 10 ಬರಬಾರ್ದಿತ್ತು ತಾನೇ, 0 ಬರಬೇಕಿತ್ತಲ್ವಾ? ಹಾಗಾದರೆ ನಾವು ಕಳೆಯಬೇಕಾದ ಕನಿಷ್ಠ ಸಂಖ್ಯೆ ಯಾವುದು? 10. ಆಪ್ಷನ್ ಬಿ. ಅರ್ಥ ಆಯ್ತಾ ಹೆಂಗೆ ಮಾಡಬೇಕು ಅಂತ? ಅಕಸ್ಮಾತ್ ಮಕ್ಕಳು ಇದಕ್ಕೆ ಸೇರಿಸಬೇಕಾದ ಕನಿಷ್ಠ ಸಂಖ್ಯೆ ಯಾವುದಿತ್ತು? ಹಾಂ, ವೆರಿ ಗುಡ್. 13 ಮಾಡ್ಕೊಬೇಕಿತ್ತಲ್ವ? ಇದನ್ನು ನಾವು ಸೇರಿಸ್ಬೇಕು ಅಂದರೆ ಇನ್ನೊಂದು 3 ಹಾಕ್ಬಿಟ್ಟಿದ್ರೆ 13 ಆಗ್ಬಿಡ್ತಿತ್ತು. ಅವಾಗ 13 ಮಗ್ಗಿಯಿಂದ ನಿಶೇಷ ಭಾಗಕಾರ ಆಗ್ಬಿಡ್ತಿತ್ತು. ಹೌದಾ? ಕಳಿಬೇಕು ಅಂದರೆ ಇದು 10 ಇರಬಾರ್ದಿತ್ತು ಇಲ್ಲಿ. ಎಲ್ಲಪ್ಪ 10 ಕಳಿಬೇಕು. ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಓಕೆ ಸಾಗರ್, ಮುಂದೆ ಹೋಗೋಣ. ಸಾಗರ್, ಆ ಜಾಗದಲ್ಲಿ ಕೂರ್ಬೇಡ. ನೆಕ್ಸ್ಟ್ ಟೈಮ್ ಈ ಕಡೆ ಗೌತಮ್ ಸೈಡ್ ಕೂತ್ಕೊಳ್ತಾ, ಆ ಬದಿಯಲ್ಲಿ ಕೂರ್ಬೇಡಪ್ಪ. ಸಮರ್ಥ. ಒಬ್ಬ ವ್ಯಕ್ತಿಯು 45 ಕಿಲೋಮೀಟರ್ ದೂರವನ್ನು ಪ್ರಯಾಣಿಸಲು 3 ದಿನಗಳಷ್ಟು ಸಮಯವನ್ನು ತೆಗೆದುಕೊಂಡರೆ 75 ಕಿಲೋಮೀಟರ್ ದೂರವನ್ನು ಪ್ರಯಾಣಿಸಲು ಎಷ್ಟು ದಿನಗಳ ಸಮಯ ಬೇಕಾಗುತ್ತದೆ? 45 ಕಿಲೋಮೀಟ್ರಿಗೆ 3 ದಿನ ಬೇಕಂತೆ. 75 ಕಿಲೋಮೀಟ್ರಿಗೆ ಎಷ್ಟು ದಿನ ಬೇಕು? ಕಿಲೋಮೀಟರ್ ದಿನ. ಕಿಲೋಮೀಟರ್ ನೀನಿಗೆ ಬಂತಪ್ಪ? ಏನು ಬಂತು? ಆಪ್ಷನ್ ಬಿ. ಹೇಗೆ ಮಾಡಿದೆಪ್ಪ? 45 ಕಿಲೋಮೀಟ್ರ್ ಹೋಗಬೇಕು ಅಂದರೆ ಅವ್ರಿಗೆ ಎಷ್ಟು ದಿನ ಆಗುತ್ತೆ? 3 ದಿನ ಆಗುತ್ತೆ. 75 ಕಿಲೋಮೀಟ್ರ್ ಹೋಗಬೇಕು ಅಂದರೆ ಎಷ್ಟು ದಿನ ಆಗುತ್ತೆ? ಕಿಲೋಮೀಟ್ರ್ ಜಾಸ್ತಿ ಆದಷ್ಟು ದಿನವೂ ಜಾಸ್ತಿ ಆಗ್ತಾವೆ, ಕ್ರಮಿಸುವ ದಿನವೂ ಜಾಸ್ತಿ ಆಗ್ತಾವೆ. ಸೊ ಹತ್ರ ದೂರ ಸಮಾನುಪಾತದ ಲೆಕ್ಕ. 45 × x = 3 × 75. ಮಕ್ಕಳೇ ಒಪ್ತೀರಾ? ಬಾಯಲ್ಲಿ ಬೆರಳು ಹಿಡಿದೆ ಒಪ್ತೀರಾ ಎಲ್ಲರೂ? ರೈಟ್. ಸೊ ಎಕ್ಸ್ನ ಬೆಲೆ ಏನಾಗುತ್ತೆ? ಎಕ್ಸ್ನ ಬೆಲೆ
ಈ 3 ಇಲ್ಲಿ ಬರೆಯಬಹುದು, ಇಲ್ಲಿ ಬರಿಬೋದಾ ನಾನು? ಬರಿಬೋದಲ್ವಾ? 3 15 5 ದಶಕ 1 3 7 21 1 22 225 45 ಎಲ್ಲಿ ಹೋಗುತ್ತೆ? ಕೆಳಗೆ ಹೋಗುತ್ತೆ. ಅಲ್ಲಿಗೆ ಎಕ್ಸ್ನ ಬೆಲೆ ಏನು ಬರುತ್ತೆ ಮಕ್ಕಳೇ? 225. ಸಾಗರ್ ನೋಡ್ತಿದ್ದೀರಾ? ನನ್ನ ಪ್ರಕಾರ 5ಲೇ, ನಾನು 45 5ಲೇ ಚೆಕ್ ಮಾಡಿರಿ. ಅಂದಾಜು ಹಾಕಿದ್ದೀನಿ ನಾನು 45 5ಲೇ. 5 5 25 ದಶಕ 2 5 4 22 22 ಕರೆಕ್ಟ್ ಅಲ್ವಾ? 45 5ಲೇ 225. ಶೇಷ ಏನು ಬರುತ್ತೆ ಮಕ್ಕಳೇ? ಶೇಷ 0 ಬರುತ್ತೆ. ಸೊ ಎಷ್ಟು ದಿನ ಬೇಕಾಗತ್ತಪ್ಪ? ಎಷ್ಟು ದಿನ ಬೇಕಾಗುತ್ತೆ? ಆಪ್ಷನ್ ಸಿ ಕರೆಕ್ಟು, ಆಪ್ಷನ್ ಬಿ ತಪ್ಪಾಗುತ್ತೆ. ಅಂದಾಜು ಹಾಕ್ಬೇಡ್ರಿ. ಆಯಿತು, ನನಗೆ ನೀನೊಂದು ಮಾತು ಹೇಳಪ್ಪ ಇಲ್ಲಿ. ಸರ್ ನಾನು 75ನ್ನು 3ರಿಂದ ಭಾಗಿಸ್ತೆ ಅಂತ ಹೇಳಿದೆ, ಮತ್ತು 45 ಎಲ್ಲಿ ಬಿಟ್ಟೆ? ಗಣಿತದಲ್ಲಿ ಸಾಗರ್ ನಂಬರ್ಗಳನ್ನು ಏನೇನು ಕೊಟ್ಟಿರ್ತಾರಲ್ಲ ಸುಮ್ಮನೆ ಕೊಟ್ಟಿರಲ್ಲ ಅವರು. ಹಾಂ, ಸ್ವಲ್ಪ ಗಮನಿಸಿ ನೋಡ್ಬೇಕು. ಅಲ್ಲಿ ಕೊಟ್ಟಿರುವ ಎಲ್ಲ ಮಾಹಿತಿನ ಬಳಸ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು ನಾವು. ಭಾಗಿಸ್ಬೇಕು ಅಂತ ಇತ್ತು. ಹೋಗ್ತಾ ಹೋಗ್ತಾ ಈ ಲೆಕ್ಕ ಹೇಗೆ ಮಾಡ್ತೀರ ಅಂತ ಹೇಳಿದ್ದೆ ನಾನು. ಎಕ್ಸ್ = 75 × 3/45 ಅಂತ ಇತ್ತಲ್ವಾ? ಹಾಂ, ಇದನ್ನು ಈ ರೀತಿ ಮಾಡ್ತೀರಾ ಹೋಗ್ತಾ ಹೋಗ್ತಾ. 3 1 3 3 15 45 15 1 15 15 5 75 ಬಂತು ನೋಡ್ರಿ 5 ಆನ್ಸರ್. ಮುಂದಿನ ಪಾಠದಲ್ಲಿದೆ, ಮುಂದಿನ ಕ್ಲಾಸಲ್ಲಿ ನೀವು ಮಾಡ್ತೀರಿ ಎಲ್ಲರೂ ಇದನ್ನು. ಓಕೆ, ನೀವು ಇದೇ ಥರ ಮಾಡ್ತೀರ ಮುಂದಿನ ಕ್ಲಾಸಲ್ಲಿ. ಸೊ ಎನಿವೇಸ್, ಮುಂದಿನ ಪ್ರಶ್ನೆ ಮಕ್ಕಳೇ. ಕೆಲವು ಪ್ರಶ್ನೆಗಳು ಉಳಿದಿದ್ದಾವೆ, ಮುಗಿಸ್ಬಿಡೋಣ ಇವತ್ತೇ ಇದನ್ನು. ಕೆಳಗಿನವುಗಳಲ್ಲಿ ಯಾವ 2 ಸಂಖ್ಯೆಗಳ ಗುಣಲಬ್ಧ ಸಮಸಂಖ್ಯೆ ಆಗಿರುತ್ತದೆ? ಸಮಸಂಖ್ಯೆ ಗೊತ್ತಾ? ಸಮಸಂಖ್ಯೆ ಅಂದರೆ ಯಾವ್ಯಾವು? ಸಮಸಂಖ್ಯೆ 0 2 4 6 8 10 10 ಅಂದರೆ ಮತ್ತೆ 0 ಬಂತಿಲ್ಲಿ. 12 14 16 18 20 ಮತ್ತು 0 ಬಂತು ನೋಡಿರಿ. 2 4 6 8 0 2 4 6 8 0 2 4 6 8 0 2 4 6 8 0 ಈ ಥರ ಬಿಡಿ ಸ್ಥಾನದಲ್ಲಿ ಬಂತಪ್ಪ ಅಂದರೆ ಆ ಸಂಖ್ಯೆಗಳಿಗೆ ಏನಂತ ಕರಿತೇವೆ? ಸಮಸಂಖ್ಯೆ, ಸರಿ ಸಂಖ್ಯೆ ಎಲ್ಲ ಕರಿತಾರೆ. ಬೇರೆ ಬೇರೆ ಹೆಸರಿದ್ದಾವೆ. ಸಮಸಂಖ್ಯೆ ಅಂತಲೂ ಕರೀತಾರೆ, ಸರಿ ಸಂಖ್ಯೆ ಅಂತಲೂ ಕರೀತಾರೆ. ಇಂಗ್ಲೀಷಲ್ಲಿ ಈವನ್ ನಂಬರ್ಸ್ ಅಂತಾರೆ. ಆಯಿತಾ? ಬಿಡಿ ಸ್ಥಾನದಲ್ಲಿ 0 2 4 6 8 0 2 4 6 8 0 2 6 4 8 0 2 6 4 8 0 2 6 4 8 0 2 6 4 8 ಹೇಳ್ತೀರಾ? 0 2 4 0 2 4 6 8 0 2 4 6 8 0 2 4 6 8 0 2 4 6 8. ನೀವು ಎಷ್ಟು ಮಟ್ಟಿಗೆ ನಿದ್ದೆ ಮಾಡ್ತಿದ್ದೀರ ಅಂತ ಗೊತ್ತಾಗ್ತದೆ ನೀವು ಹೇಳೋದು ನೋಡಿದ್ರೆ. 0 2 4 6 8 0 2 4 6 8 0 ಕರೆಕ್ಟಾಗಿ ಹೇಳ್ರಿ. 0 ಸಾಕು. ಇನ್ನೂ ಜಾಸ್ತಿ ಹೇಳಿದ್ರೆ ರಾತ್ರಿ ಕನಸ್ನಾಗ ಬರ್ತಾವೆ ನಂಬರ್ಗಳು. ನಿಜ, ಕನಸಲ್ಲೂ ನಂಬರ್ಗಳು ಬರ್ತವೆ. ನೀವು ಭಾಳ ಲೆಕ್ಕ ದಿನ ಒಂದು 2 ದಿನ ಭಾಳ ಲೆಕ್ಕ ಮಾಡಿ ನೋಡ್ರಿ, ಕನಸಿನಲ್ಲೂ ಲೆಕ್ಕಗಳು ಬರ್ತಾವೆ. ಸತ್ಯ ಯಾರು ಜಾಸ್ತಿ ಒಂದ್ಸರಿ ಮಾಡಿ ನೋಡ್ರಿ ಬೇಕಾರೆ. ನೀವು ಮಲಗ್ದಾಗಲೂ ಒಂದೊಂದ್ಸರಿ ಲೆಕ್ಕಗಳೇ ಬರ್ತಾವೆ ಮುಂದೆ. ಭಾಳ ಮಜಾ ಅದು. ಮಲಗ್ದಾಗ ಲೆಕ್ಕಗಳು ಬರ್ತಾವೆ ಮನಸ್ಸಲ್ಲಿ. ಕನಸು ಬಿದ್ದಿತ್ತಮ್ಮ? ಹೇಳಮ್ಮ, ಏನಿತ್ತಮ್ಮ? ನನಗೇನು ತೊಂದರೆ ಆಗಿಲ್ಲ ತಾನೆ ಅದರಲ್ಲಿ? ನಾನು ನಿನಗೆ ತೊಂದರೆ ಕೊಟ್ಟನಾ? ಅಯ್ಯೋ ನನ್ನಿಂದ ತೊಂದರೆ ಪಡ್ಕೊಳ್ಳೋ ಅಂತ ಕೆಲಸ ಮಾಡಬೇಡಮ್ಮ, ಆಯಿತಾ? ಅಯ್ಯೋ ಇರಲಿ, ಲೆಕ್ಕ ತಪ್ಪು ಹೇಳಿದ್ರೆ ನಾವೇನು ಬಯೋದಿಲ್ಲ. ಬಟ್ ಕೆಲಸ ಮಾಡಿಬಿಟ್ರೆ ಅವಾಗಿನ ಕೆಲಸ ಅವತ್ತು ನೀವು ಮಾಡ್ತಾ ಹೋದರೆ ನಿಮಗೆ ಒಳ್ಳೇದದು. ಮಗ್ಗಿ ಕಲೀರಿ ಅಂತ ಹೇಳಿದ್ದೀನಿ.
ಮಗ್ಗಿ ಕಲೀರಿ ಅಂತ ಹೇಳಿದ್ದೀನಿ. ನೀವು ನನಗೆ ಮಗ್ಗಿ ಕಲ್ತು ಬರ್ರಿ, ನಾನು ನಿಮಗೆ ಮ್ಯಾಥ್ಸ್ ಹೇಳ್ಕೊಡ್ತೇನೆ. ನಾನು ಅಷ್ಟೇ ಕೇಳ್ತಿರೋದು. ನೀವು ಮಗ್ಗಿ ಕಲ್ತ್ಕೊಂಬರ್ರಿ, ನನ್ನ ಹತ್ರ ವರ್ಗ ಕಲ್ತ್ಕೊಂಬರ್ರಿ, ಗಣಿತ ಘನ ಕಲ್ತ್ಕೊಂಬರ್ರಿ, ಅದನ್ನು ಕಂಠಪಾಠ ಮಾಡಿಬರ್ರಿ, ನಾನು ನಿಮಗೆ ಗಣಿತ ಹೇಳ್ಕೊಡ್ತೇನೆ. ಭಗತ್ ಸಿಂಗ್ ಹೇಳಿದರು ಗೊತ್ತಾ? ಭಗತ್ ಸಿಂಗ್ ಒಂದು ಮಾತು ಹೇಳಿದರು, ದೇಶವಾಸಿಗಳೇ, ನನಗೆ ನೀವು ರಕ್ತ ಕೊಡ್ರಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡ್ತೀನಿ ಅಂತ ಹೇಳಿದ್ರು ಅವರು. ನನಗೆ ನೀವು ರಕ್ತ ಕೊಡ್ರಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡ್ತೀನಿ ಅಂತ ಹೇಳಿದ್ರು. ಯಾರು? ಭಗತ್ ಸಿಂಗ್ ಕತೆ ಗೊತ್ತಿದೆಯಲ್ಲ ಎಲ್ಲರಿಗೂ. ಭಗತ್ ಸಿಂಗ್, ರಾಜ್ಗುರು, ಸುಖದೇವ್. ಸೊ ನಾನು ತಡೆಯೋಣ ಸ್ವಲ್ಪ. ನನಗೆ ಆನ್ಸರ್ ಬೇಡ ಈಗ. ನನಗೆ ಮಗ್ಗಿ ಬೇಕು, ಮಗ್ಗಿ ವರ್ಗ ಘನ ಬೇಕು. ನನಗೆ ಮಗ್ಗಿ ವರ್ಗ ಘನ ಕೊಡ್ರಿ, ನಾನು ನಿಮಗೆ ಗಣಿತ ಕೊಡ್ತೇನೆ. ಮ್ಯಾಥ್ಸ್ ನಿಮಗೆ 10th ಸ್ಟ್ಯಾಂಡರ್ಡ್ ತನಕ ನಿಮಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. 10ನೇ ತರಗತಿ ತನಕ ಮ್ಯಾಥ್ಸ್ ಹೆದರಿಕೆನೇ ಇರಬಾರ್ದು ನಿಮಗೆ, ಆ ರೀತಿ ಮಾಡಿಕೊಡ್ತೇನೆ. ಬಟ್ ನೀವು ನನ್ನ ಹತ್ರ ನಾನು ಹೇಳಿದ ಕೆಲಸ ಪೂರ್ಣ ಮಾಡಿಕೊಟ್ಬಿಟ್ರೆ ಸಾಕು. ಎಲ್ಲ ಲೆಕ್ಕಗಳು ಬರ್ತವೆ. ಅದನ್ನು ಭಾಳ 10th ಹುಡುಗರು ಸಹ ನಿಮ್ಮ ಮುಂದೆ ನಾಚ್ಕೊತಾರೆ. 10th ಹುಡುಗರು ಸಹ ನಿಮ್ಮ ಮುಂದೆ ಹೆದರ್ತಾರೆ. ಅಷ್ಟು ಚೆನ್ನಾಗಿ ಮಾಡೋಕ್ಕೆ ನಾನು ನಿಮ್ಮನ್ನು ತಯಾರು ಮಾಡಿಕೊಡ್ತೇನೆ. ಬಟ್ ನನಗೆ ಬೇಕಾಗಿರೋದು 3 ವಿಷಯಗಳು ಈಗ ಸದ್ಯಕ್ಕೆ. ಮಗ್ಗಿ ವರ್ಗ ಘನ, ಮಗ್ಗಿ ವರ್ಗ ಘನ, ಮಗ್ಗಿ ವರ್ಗ ಘನ. ದಯಮಾಡಿ ಸೊ ಸದ್ಯಕ್ಕೆ ಇಲ್ಲಿ ಮಾಡ್ರಪ್ಪ. ಅದು ನಿಮ್ಮ ಪ್ರಯತ್ನ. ನೀವು ಮಾಡಿದ್ರೆ ನಿಮಗೆ ಒಳ್ಳೆಯದು. ಭಾಳ ಚೆನ್ನಾಗಿ ಅರ್ಥ ಆಗುತ್ತೆ ಪಾಠಗಳು ಮುಂದೆ. ಅದಿಲ್ಲದೆ ಪಾಠ ಅರ್ಥ ನನ್ನ ಕೈಲಂತೂ ಮಾಡ್ಸೋಕ್ಕಾಗೋದಿಲ್ಲ. ಯಾರು ಮಕ್ಕಳು ಮಾಡಿ ಬರ್ತೀರಿ, ಮುಂದಿನ ಪಾಠಗಳನ್ನು ಸವಿಬೇಕು ಅಂದರೆ ಚೆನ್ನಾಗಿ ಕಲ್ತು ಬರ್ರಿ, ಕಂಠಪಾಠ ಮಾಡಿ ಬರ್ರಿ. ಮಧ್ಯೆ ಮಧ್ಯೆ ಕೇಳಿದ್ರು ಹೇಳಕ್ಕೆ ಬರಬೇಕು, ಆ ರೀತಿ ಕಂಠಪಾಠ ಮಾಡಿರಿ. ಸರಿನಾ? ಸೊ ಸಾಗರ್, ಸರಿ ಸಂಖ್ಯೆಗಳು ಅಂದ್ರೇನು? 2, 4, 6, 8. ಇಲ್ಲಿ 2, 4, 6, 8, 0. 2, 4, 6, 8, 0. ಕರೆಕ್ಟಾ? ಸೊ ಇಲ್ಲಿ ಕೆಳಗಿನ ಯಾವ 2 ಸಂಖ್ಯೆಗಳ ಗುಣಲಬ್ಧ ಸಮಸಂಖ್ಯೆ ಆಗಿರುತ್ತದೆ ಅಂತ ಹೇಳಿದ್ದಾರೆ. ಇಲ್ಲೊಂದು ನಂಬರ್ ಕೊಟ್ಟಿದ್ದಾರೆ ಮಕ್ಕಳೇ. ಬಿಡಿ ಸ್ಥಾನದಲ್ಲಿ 2, 4, 6, 8 ಅಥವಾ 0 ಇವು ಬಂತಂದ್ರೆ ತಾನೇ ಅದು ಸರಿ ಸಂಖ್ಯೆ. ಬಿಡಿ ಸ್ಥಾನದಲ್ಲಿ ಏನು ಬರುತ್ತೆ ಅಂತ ನೋಡ್ಬೇಕಂದ್ರೆ ಸಂಪೂರ್ಣ ಸಂಖ್ಯೆನ ನಾವು ಗುಣಿಸ್ಕೊಡ್ಬೇಕಾ? ಇಲ್ಲ. ಇದ್ರ ಬಿಡಿ ಸ್ಥಾನ 1 7 ಇದು ಸರಿ ಸಂಖ್ಯೆ ಬರುತ್ತಾ? 8 9 72 ಬಿಡಿ ಸರಿ ಸಂಖ್ಯೆ. ಇಲ್ಲೇನು ಬರುತ್ತೆ? 3 1 3 ಬರಲ್ಲ. 1 1 ಏನು ಬರುತ್ತೆ ಇಲ್ಲಿ? 1 1 ಬರೋದಿಲ್ಲ. ಸೊ ಏನಾಗುತ್ತೆ ಮಕ್ಕಳೇ? 2 ಬರ್ತಾ ಇರೋದು ಎಲ್ಲಿ? ಬಿಡಿ ಸ್ಥಾನದಲ್ಲಿ. ಸರಿ ಸಂಖ್ಯೆ ಆಪ್ಷನ್ ಬಿ ಅಷ್ಟೇ. ನೋಡಿದ ತಕ್ಷಣ ಹೇಳ್ಬೋದಾ? ವೆರಿ ಗುಡ್. ಮುಂದಿನ ಪ್ರಶ್ನೆ. ಇದರ ಗುಣಲಬ್ಧ ಏನಾಗುತ್ತೆ? ನಾನು ಏನು ಮಾಡಿಬಿಡ್ತೀನಿ ಗೊತ್ತಾ? 1 2 3 1 2 3 ರೈಟ್. ನಾನು ಉತ್ತರ ಕೊಟ್ಟನಲ್ಲ ನಿಮಗೆ. ಹೆಂಗೆ ಮಾಡಿದೆ ಗೊತ್ತಾ? ನಾನು ಯಾರಿಗಾರು ಅರ್ಥ ಆಗಿದೆ ಹೆಂಗೆ ಮಾಡಿದ್ದೀನಿ ಅಂತ? ಯಾರಿಗಾದ್ರೂ ಅರ್ಥ ಆಗಿದೆ ಹೆಂಗೆ ಮಾಡಿದೆ ಅಂತ? ನಾನು ಇಲ್ಲಿ ನೋಡ್ರಿ ಮಕ್ಕಳೇ ಗುಣಾಕಾರದ ಸರಿಯಾದ ನೀವು ಅರ್ಥ ಮಾಡ್ಕೊಂಡಿಲ್ಲ ನೀವು. 9 9 ಎಷ್ಟು? 9 10 ಎಷ್ಟು? 90. ಕರೆಕ್ಟಾ? 9 8 72. ಸರಿನಾ ಮಕ್ಕಳೇ? ಈಗ ನನಗೇನು ಕೇಳಿದ್ದಾರೆ ಅವರು? ನನಗೆ 9 9 ಎಷ್ಟು ಅಂತ ಕೇಳಿದ್ದಾರೆ. ನನಗೆ ಅಷ್ಟೊಂದು ಮಗ್ಗಿ ಗಟ್ಟೊಡೆಯೋಕ್ಕಾಗಲಿಲ್ಲ. ನಾನೇನು ಮಾಡಿಬಿಟ್ಟೆ, ಈ 9 ಬದಲು 1 ಜಾಸ್ತಿ ಮಾಡ್ತೀನಿ. 10 ಆಯ್ತು. 1 ಜಾಸ್ತಿ ಮಾಡಿದ್ದೀನ ಎಷ್ಟಾಗ್ತದ್ದು? 90 ಆಯ್ತು. ನನಗೆ ಕೇಳಿರೋದೇನೋ 9 9 ತಾನೇ. 1 ಜಾಸ್ತಿ ಮಾಡ್ಕೊಂಡ್ಮೇಲೆ 1 ಕಡಿಮೆ ಮಾಡ್ಬೇಕಲ್ವ ನಾನು? ಕರೆಕ್ಟಾ? ಮತ್ತು 9 8 ಮಾಡ್ಬೇಕಂದ್ರೆ ಏನು ಮಾಡ್ಬೇಕು ನಾನು? ಮತ್ತೊಂದು 9 ತೆಗಿಬೇಕಾ? ಮೈನಸ್ ಮಾಡ್ಬೇಕಾ? ಹೌದಾ ಇಲ್ವಾ? ನಾನೇನು ಮಾಡಿದೆ ಅದೇ ಥರ ಇಲ್ಲಿ ಮಕ್ಕಳೇ, ಅದೇ ಥರ ನಾನೇನು ಮಾಡಿದೆ, 999 ಕೊಟ್ಟಿದ್ದಾರೆ. ನಮಗೆ ಅಲ್ಲಿ ಮಟ್ಟ ಮಗ್ಗಿ ಬರ್ತವ? ಇಲ್ಲ, ಗುಣಸ್ ಮಾಡ್ಬೋದು, ಇಲ್ಲ ಅಂತಲ್ಲ. ನಾನೇನು ಮಾಡ್ತೀನಿ ಅದನ್ನು 999 ಬದಲು 9785 ಇನ್ನೊಂದು 1 ಜಾಸ್ತಿ ಮಾಡಿದ್ರೆ ಏನಾಗುತ್ತೆ? ಅದು 1 ಜಾಸ್ತಿ ಮಾಡಿದ್ರೆ ಏನಾಗುತ್ತೆ? 1000 ಆಗುತ್ತೆ. ಹೌದಾ? 1000ದಿಂದ ಗುಣಿಸಿದ್ರೆ ಏನಾಗುತ್ತೆ? ಏನಾದ್ರು ವ್ಯತ್ಯಾಸ ಆಗುತ್ತೆ ಇದು ನಂಬರು?
3 ಸೊನ್ನೆ ಬರ್ತಾವೆ ಅಷ್ಟೇ ತಾನೇ? 3 ಸೊನ್ನೆ ಬರ್ತಾವೆ ಅಷ್ಟೇ ತಾನೇ? ನಾನು ಒಂದು ಜಾಸ್ತಿ ಮಾಡಿದ್ನಲ್ವಾ? ನಾನು ಒಂದು ಜಾಸ್ತಿ ಮಾಡಿದ್ದಕ್ಕೆ ಇದು ಬಂತಲ್ವ ಉತ್ತರ. ಈಗ ನನಗೆ ಸರಿಯಾದ ಉತ್ತರ ಬರಬೇಕು. 999ರಿಂದ ಗುಣಿಸಿರೋದು ಬೇಕು ಅಂದರೆ ನಾನು ಏನು ಮಾಡಬೇಕು? ಒಂದು ಕಡಿಮೆ ಮಾಡಬೇಕಾ? ಅದೇ ನಂಬರ್ ಕಡಿಮೆ ಮಾಡಬೇಕಾ? 9785. ಒಂದು ಕಡಿಮೆ ಮಾಡ್ಬೇಕಂದ್ರೇನು? ಮೈನಸ್ ಮಾಡ್ತೀನಿ. ಇದು 4 ಆಗುತ್ತೆ, 9, ಇದು 10 ಆಗುತ್ತೆ. 10ರಲ್ಲಿ 5 ಹೋದರೆ 5, 9ರಲ್ಲಿ 8 ಹೋದರೆ 1, 9ರಲ್ಲಿ 7 ಹೋದರೆ 2, 4ರಲ್ಲಿ 8 ಹೋಗೋದಿಲ್ಲ, 7 ಆಗುತ್ತೆ. 14ರಲ್ಲಿ 9 ಹೋದರೆ 4ರಲ್ಲಿ 9 ಹೋಗಲ್ಲ, 14ರಲ್ಲಿ 9 ಹೋದರೆ 5, 7ಕ್ಕೆ 7, 9ಕ್ಕೆ 9, 7ಕ್ಕೆ 7. ಆಪ್ಷನ್ ಎ. ಇನ್ನೂ ಅರ್ಥ ಆಗಲಿಲ್ವಾ? ಸರಿ, ಇನ್ನೂ ಅರ್ಥ ಆಗಲಿಲ್ಲ. ಈಗ ಇನ್ನೊಂದು ಲೆಕ್ಕ ಹೇಳ್ತೀನಿ ನೋಡಮ್ಮ, ತೊಂದರೆ ಇಲ್ಲ. ಸ್ವಲ್ಪ ಇದು ಹೊಸದು, ನಿಮಗೆ ಇದು ಹೊಸದು. ಸೊ ಫಾರ್ ಎಕ್ಸಾಂಪಲ್ 8 × 99 ಇದೆ. ಹೇಳಮ್ಮ ಬೈರವಿ, ಎಷ್ಟಿದಕ್ಕೆ ಆನ್ಸರ್? 8 × 99 ಮಾಡದಲ್ಲಿ ಹೇಳಬೇಕು. ಸಾಕಪ್ಪ? ಹಾಂ, 792. 792 ಬರುತ್ತೆ. ಮಾಡಮ್ಮ 792 ಅಂತ ನಾನು ಡೈರೆಕ್ಟ್ ಹೇಳ್ತಿದ್ದೇನೆ ಆನ್ಸರ್. 792. ಒಂದು ಜಾಸ್ತಿ ಮಾಡಿದ್ರೆ ಏನಾಗುತ್ತದು? 100 ಆಗುತ್ತೆ. 100ನ್ನ 8ಕ್ಕೆ ಗುಣಿಸಿದ್ರೆ ಏನಾಗುತ್ತೆ? 800 ಆಗುತ್ತೆ. ಹೌದಾ? ಒಂದು ಜಾಸ್ತಿ ಮಾಡಿದ್ದಕ್ಕೆ 800 ಆಯ್ತಲ್ವಾ? ಜಾಸ್ತಿ ಮಾಡಿದ್ರೆ ತಪ್ಪಾಗುತ್ತಲ್ವ? ಒಂದು ಕಡಿಮೆನೂ ಮಾಡ್ಬೇಕಾ? ಮತ್ತು ನಾನು ಒಂದು ಕಡಿಮೆ ಮಾಡ್ಬೇಕಂದ್ರೆ ಒಂದು ಕಡಿಮೆ ಅಂದರೆ 8ನ್ನು ಕಡಿಮೆ ಮಾಡ್ತೀನಾ? 8 ಅಂದರೆ 8. ಈ 99ನ್ನ ಮಕ್ಕಳೇ ನಾನು ಇದೇ ಹೇಳ್ತಿರೋದು ನೋಡಿರಿ. ನಿಮ್ಮ ಸ್ಕೂಲಿಗೆ ಬರ್ತೀನಿ ನಾನು ವಾಪಸ್ ನಿಮ್ಮ ಸ್ಕೂಲಿಗೆ ಬರ್ತೀನಿ ನಾನು. ನಿಮ್ಮ ಸ್ಕೂಲಲ್ಲಿ ಏನು ಹೇಳ್ಕೊಡ್ತಾರೆ? 99ನ್ನ ಏನಂತ ಬರಿಬೋದು ನಾನು? 100 - 1. ಕರೆಕ್ಟಾ? 100ರಲ್ಲಿ 1 ಹೋಯ್ತು ಅಂತ ಹೇಳ್ಬೋದು. 8 × 100 ಏನಾಗುತ್ತೆ? 800. 8 × 1 8, ಮೈನಸ್ ಇದೆ ಮೈನಸ್. ಅರ್ಥ ಆಯ್ತಾ? 8 × 100 800, ಮೈನಸ್ಸಿಗೆ ಮೈನಸ್. 8 ಅಂದರೆ 8, 800ರಲ್ಲಿ 8 ಹೋದರೆ 792. ಇದು ಈಸಿ ಆಯ್ತಲ್ವಾ? ಈ 100ಕ್ಕೆ ಹತ್ತಿರ ಇರೋ ನಂಬರ್ಗಳು, 50ಕ್ಕೆ ಹತ್ತಿರ ಇರೋ ನಂಬರ್ಗಳು, ಅದ್ರ ಜೊತೆ ಗುಣಿಸ್ಬೇಕಂದ್ರೆ ಈ ಟೆಕ್ನಿಕ್ನ ಬಳಸ್ತೀವಿ ನಾವು. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ಈಗ ಅಕಸ್ಮಾತ್ ಇದೇ ಕ್ವಶನ್ ಈ ಥರ ಇದ್ದಿದ್ರೆ ಏನು ಮಾಡ್ತಿದ್ರಿ? 99 ಅನ್ನೋ ಬದಲು 101 ಅಂತ ಇತ್ತಪ್ಪ. 1 ಜಾಸ್ತಿ ಮಾಡ್ತೀರಿ. ಇದನ್ನು ಮತ್ತೆ 100 ಲೆಕ್ಕಕ್ಕೆ ಬರೀರಿ. 8 × 100 + 1, ರೈಟ್? ಹೌದಾ? 800 ಪ್ಲಸ್ಸಿಗೆ ಪ್ಲಸ್, 8 1 8, 808. ಅಯ್ಯಯ್ಯೋ, 800 + 8 808. ಅರ್ಥ ಆಗ್ತಿದೆಯಾ? ಅಂದಾಜು ಹಾಕಕ್ಕೆ ಬರುತ್ತಾ ಇವಾಗ? ನೋಡಮ್ಮ, ನಾನು ಅದೇ ರೀತಿ ಏನು ಮಾಡಿದೆ, ಇಲ್ಲಿತ್ತಲ್ಲ ಲೆಕ್ಕ, ಈ ಲೆಕ್ಕದಲ್ಲಿ ಮಾಡಿದ್ದು ನಾನು ಒಂದು ಸಣ್ಣ ಕೆಲಸ ಅಷ್ಟೇ. ಅದನ್ನು 999 ಇತ್ತಲ್ವಾ? 1 ಜಾಸ್ತಿ ಮಾಡಿದ್ರೆ ಏನಾಗುತ್ತೆ? 1000 ಆಗುತ್ತಲ್ವಾ? ಅಥವಾ 9785 × 1000 - 1 ಅಂತ ಬರಿಬೋದಾ? 999ನ್ನು 1000ಕ್ಕೆ ಕಡಿಮೆ, 999 1000ಕ್ಕೆ ಕಡಿಮೆ, 999 1000ಕ್ಕೆ ಕಡಿಮೆ. ಕರೆಕ್ಟ್? ಸೊ 1000ಕ್ಕೆ ಕಡಿಮೆ ಇದೆ ಅಂದರೆ ಇದು 1000ದಿಂದ ಗುಣಿಸಿದ್ರೆ ಏನಾಗುತ್ತೆ? ಅದೇ ಸಂಖ್ಯೆ ಮುಂದೆ 3 0 ಇದಾವೆ, 3 0 ಬರ್ತಾವೆ. ಹೌದಲ್ವಾ? 10 ಮಗ್ಗಿಂದ ಮಾಡಿದಿರಲ್ಲ ವರ್ಕ್ಶೀಟು, ಅಲ್ಲಿ 1 0 ಇದ್ದರೆ 1 0 ಇಡ್ತಿದ್ರಿ. ಇಲ್ಲಿ 3 0 ಇದ್ದರೆ ಏನು ಇಡ್ತೀವಿ? 3 0 ಇಡ್ತೀವಿ. -1 ಅಂತ ಇದೆ. ಎಷ್ಟಲೇ? 9785. 9785. ಅದನ್ನೇನು ಮಾಡ್ಬೇಕು? ಒಂದು ಸರಿ ನಾನು ಮೈನಸ್ ಮಾಡಬೇಕು. ಡನ್? ಸೊ ಮಾಡಿದ್ರೆ ಏನಾಗುತ್ತೆ ನೋಡಿರಿ. ಸೊ 10ರಲ್ಲಿ 5 ಹೋದರೆ 5, 1 ಕರೆಕ್ಟ್ ಇದೆಯಾ? ಓಕೆ. 2, 14ರಲ್ಲಿ 9 ಹೋದರೆ 5, 7 7 9. ಆಪ್ಷನ್ ಎ ಬಂತ? ಈ ರೀತಿಯೂ ಮಾಡ್ಬೋದು ಅಂತ ಹೇಳಿದೆ ನಾನು, ಏನೂ ತಪ್ಪಿಲ್ಲ. ಅರ್ಥ ಆಯ್ತಾ? ಈಗ ಇದ್ರ ಅರ್ಥ ಏನು? ಪುನರಾವರ್ತಿತ ಸಂಕಲನವೇ ಗುಣಾಕಾರ. 999 ಸರಿ ಇದನ್ನು ಕೂಡಿಸ್ಬೇಕಂತ ನಾನು. ಅದೇ ತಾನೇ ಗುಣಾಕಾರ ಅಂದರೆ? 999 ಸರಿ ಈ ಸಂಖ್ಯೆನ ಕೂಡಿಸಿದ್ದೀನಿ ನಾನು. ನಾನೇನು ಮಾಡ್ತೀನಿ? 1000 ಸರಿ ತಗೊಂಡ್ಬಿಡ್ತೀನಿ. ಅವ್ರು ಕೇಳಿದ್ರೆ 999 ಸರಿ, 1000 ಸರಿ ತಗೊಂಡು ಒಂದು ಕಳೆದು ಬಿಡ್ತೀನಿ ಅದನ್ನು. ಮತ್ತೆ 999 ಸರಿನೇ ಬಂದಂಗೆ ಆಗುತ್ತಲ್ವಾ? ಆ ಪದ್ಧತಿಯಲ್ಲಿ ಮಾಡಿದ್ದು ಮಕ್ಕಳು. ಸೊ ಎನಿವೇಸ್ ಗುಡ್. ಸ್ವಲ್ಪ ಟೈಮ್ ಇದೆ, ಮುಂದಿನ ಲೆಕ್ಕಕ್ಕೆ ಹೋಗೋಣ.
ಒಂದು ಸಂಖ್ಯೆಯನ್ನು 124ರಿಂದ ಭಾಗಿಸಿದಾಗ ಶೇಷ 63 ಉಳಿಯುತ್ತದೆ. ಅದೇ ಸಂಖ್ಯೆನ 31ರಿಂದ ಭಾಗಿಸಿದಾಗ ಉಳಿಯುವ ಶೇಷವೆಷ್ಟು? ಒಂದು ಸಂಖ್ಯೆಯನ್ನು 124ರಿಂದ ಭಾಗಿಸಿದಾಗ ಶೇಷ 63 ಉಳಿಯುತ್ತದೆ. ಒಂದು ಸಂಖ್ಯೆಯನ್ನು 120ರಿಂದ ಸೂತ್ರ ಬರಲ್ಲ 124ರಿಂದ ಕ್ಷಮಿಸಿ, ಒಂದು ಸಂಖ್ಯೆ ಎಕ್ಸ್ ಇದೆ, ಅದನ್ನು ನಾನೇನು ಮಾಡ್ತಿದ್ದೀನಿ 124ರಿಂದ ಭಾಗಿಸ್ತಿದ್ದೀನಿ, ಶೇಷ 63 ಉಳಿಯುತ್ತೆ. ಭಾಗಲಬ್ಧದ ಬಗ್ಗೆ ಹೇಳಿದಾರಾ? ಹೇಳಿಲ್ಲ. ಭಾಗಲಬ್ಧದ ಬಗ್ಗೆ ಹೇಳಿಲ್ಲ. ಸೂತ್ರ ಹಾಕಕ್ಕೆ ಬರೋದು ಹೇಗೆ ಬರುತ್ತೆ ಸೂತ್ರ ಹಾಕೋಕ್ಕೆ? ಅದೇ ಸಂಖ್ಯೆಯನ್ನು 31ರಿಂದ ಭಾಗಿಸಿದಾಗ ಉಳಿಯುವ ಶೇಷ ಎಷ್ಟು? ಹೇಗೆ ಮಾಡೋದು? ಯಾವುದಾದ್ರೂ ಆಗಿರ್ಬೋದಲ್ಲ ಸಂಖ್ಯೆ. ಭಾಳ ಸಿಂಪಲಾಗಿ ತಗೊಳ್ಳೋಣ. 124ರಿಂದ ಭಾಗಿಸ್ತಿದ್ದೀರಂತೆ, ಆಯಿತಾ? ಭಾಗಲಬ್ಧದ ಬಗ್ಗೆ ಹೇಳಿಲ್ಲ, 1 ಲೇನ 2 ಲೇನ ಏನೂ ಹೇಳಿಲ್ಲ. ಶೇಷ 63 ಉಳಿತಾ ಇದೆ ಅಂತದು. ಕೂಡಿಸ್ಬಿಡ್ತೀನಿ ಅದನ್ನು. ಏನಾಗುತ್ತೆ? 4 3 7, 2 6 8, 1 187 ಆಯಿತಾ? ಇದನ್ನು ಚೆಕ್ ಮಾಡಿರಿ ಒಂದ್ಸರಿ ಬೇಕಾರೆ. 124ರಿಂದ ಭಾಗಿಸ್ ನೋಡ್ರಿ. 124 ಒಂದಲೇ 124, ಶೇಷ ಏನು ಬರುತ್ತೆ ನೋಡ್ರಿ? 7 4 ಹೋದರೆ 3, 8 2 ಹೋದರೆ 6, 63 ಬಂತ ಶೇಷ. ಈಗ ಸುಮ್ಮನೆ ನಾನು ಹೇಳ್ಬೋದಾ 187 ಸಂಖ್ಯೆ ಅಂತ? ಆ ಸಂಖ್ಯೆ ಯಾವುದು? 187 ಅಂತ ಹೇಳ್ಬೋದಾ ಇಲ್ವಾ? ಸೊ ಈ 187ನ್ನ ಅದೇ ಸಂಖ್ಯೆಯನ್ನು 31ರಿಂದ ಭಾಗಿಸಿದ್ರೆ ಏನಾಗುತ್ತೆ? 31 6 186 ಶೇಷ ನನಗೆ ಗೊತ್ತು ನೀವೆಲ್ಲ ಭಾಳಷ್ಟು ಟಯರ್ಡ್ ಆಗಿಬಿಟ್ಟಿದ್ದೀರಾ. ಇನ್ನು ಕೆಲವು ಪ್ರಶ್ನೆ ಇದ್ದಾವೆ, ಮುಂದಿನ ತರಗತಿಯಲ್ಲಿ ಮಾಡೋಣ, ಸರಿನಾ? ಓಕೆ, ಎನಿವೇಸ್ ಇಷ್ಟನ್ನು ಹೇಳ್ತಾ ಇವತ್ತಿನ ತರಗತಿ ಮುಕ್ತಾಯಗೊಳಿಸೋಣ. ನೆನಪಿಡಿ, ಇದು ಈಸಿ ಪೀಸಿ ಕ್ಲಾಸಸ್, ನಿಮ್ಮ ತರಬೇತಿ ಕೇಂದ್ರ.